ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಅದರಗುಂಚಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮಾಜಿ ಸದಸ್ಯರಾಗಿ, ಅದರಗುಂಚಿಯ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮತ್ತು ಧರ್ಮಪತ್ನಿಯವರನ್ನು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾಗಿ ಮಾಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ಮತ್ತು ಮಾವರ ಜೊತೆ ಶಾಸಕರ ಜೊತೆ ಕೈಬಲ ತೊಡಿಸಿ ಮತ್ತು ಕ್ಷೇತ್ರದಲ್ಲಿ ಜನಪರ ಚಿಂತನೆ, ಜನಪರ ಕಾಳಜಿ, ಜನಪರ ವಿಶ್ವಾಸ, ಜನರ ಜೊತೆ 24x7 ಕೆಲಸ ಮಾಡುತ್ತಾ ಅಧಿಕಾರದಲ್ಲಿ ಇಲ್ಲಂದರೂ ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರು ಇಲ್ಲದಂತ ಸಂದರ್ಭದಲ್ಲಿ, ಸದಸ್ಯರು ಇದ್ದಂತ ಸಂದರ್ಭದಲ್ಲಿನೂ ಕೂಡ ಇವರು ಸಮಾಜ ಸೇವೆಗೆ ಮತ್ತು ಜನ ಸೇವೆಗೆ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಇವರು ಮತ್ತಾರು ಅಲ್ಲ, ಈ ಕ್ಷೇತ್ರದ ಜನಪ್ರಿಯ ಮತ್ತು ಜನಪ್ರಿಯ ಶಾಸಕ ರೀತಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಚಿರಪರಿಚಿತ ಇದ್ದಿರತಕ್ಕಂಥ ವ್ಯಕ್ತಿ ಮತ್ತು ಈ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಧರ್ಮಪತ್ನಿಯವರನ್ನೇ ಆಯ್ಕೆ ಮಾಡಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮಾಜಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು. ನಾನು ಹೆಸರು ಹೇಳೋದಲ್ಲ, ನೇರವಾಗಿ ಅವರ ಪರಿಚಯಕ್ಕೆ ಹೋಗ್ತೇನೆ, ಅವ್ರ ಮುಖಾಂತರದಿಂದ ಮಾತನಾಡ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ಕ್ಷೇತ್ರ ವಿಶೇಷ ಸಂದರ್ಶನಕ್ಕೆ ಭಾಗಿಯಾಗಿದ್ರಿ. ನಾನು ನಿಮ್ಮ ಹೆಸರು ಹೇಳೋದಿಲ್ಲ, ನಾನು ನಿಮ್ಮ ಪರಿಚಯ ಕೊಡೋದಿಲ್ಲ. ಕುಂದಗೋಳ ತಾಲೂಕಿನಲ್ಲಿನೂ ಕೂಡ ತಾವು ಚಿರಪರಿಚಿತ ವ್ಯಕ್ತಿ ಮತ್ತು ಕುಂದಗೋಳ ತಾಲೂಕಿನಲ್ಲಿ ಜನರಿಗಾಗಿ ತಾವು ಮುಡಿಪಾಗಿಟ್ಟಿರ್ತಕ್ಕಂಥ ನಿಮ್ಮ ಸಮಾಜ ಸೇವೆ, ನಿಮ್ಮ ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ, ತಾವು ರಾಜಕಾರಣಕ್ಕೆ ಹೇಗೆ ಎಂಟ್ರಿ ಕೊಟ್ರಿ, ಹೇಳಿ ಸರ್. ಸರ್ ನಮಸ್ಕಾರ. ನಾವು 92ರಿಂದ ರಾಜಕಾರಣಕ್ಕೆ ಎಂಟ್ರಿ ಸರ್. ನಮ್ಮ ಹೆಸರಿಂದ ಪ್ರಾರಂಭ. ಗದಿಗಪ್ಪ ವಿರೋಧರಪ್ಪ ಕಳ್ಳಿಮನಿ ಸಾಕಿಂದ ಅದರಗುಂಚಿ ಸರ್ ನಮ್ದು. ಓಕೆ ಸರ್. ನಾವು 92ರಿಂದ ರಾಜಕೀಯ ಎಂಟ್ರಿ ಸರ್. 93ರಾಗ ಗ್ರಾಮ ಪಂಚಾಯತ್ ಮೆಂಬರ್ ಸರ್ ನಾವು. ಹೊಳ್ಳಿ 94 ನಮ್ಮ ಮಾವ ಚಿಕ್ಕನಗೌಡರು MLA ಸೋದ್ರು. ಹೊಳ್ಳಿ 98 99ಕ್ಕೆ ಶಾಸಕರ ಸರ್. ಅವ್ರು ಕೂಡ ಸಕ್ರಿಯವಾಗಿ ಕಾರ್ಯಕರ್ತರಾಗಿ ದುಡ್ದ ಸರ್ ನಾವು. ನೆಕ್ಸ್ಟ್ 2005 MLA ನಮ್ಮ ಮಾವರು. ಹೌದು. ನೆಕ್ಸ್ಟ್ ಅದ್ರಗುಂಚಿ ಜಿಲ್ಲಾ ಪಂಚಾಯತಿ ಸಾಮಾನ್ಯ ಬಂತ್ರಿ, ಅದು ಜಿಲ್ಲಾ ಪಂಚಾಯತಿ. ನಮ್ಮ ಮಾವರು ಇಲೆಕ್ಷನ್ ಇಲ್ಲ ಅಂತವ್ರು, ನಾವಲ್ಲಿ ನಿಂತಿದ್ದೆ ಅವಾಗ. ಅನಿವಾರ್ಯ ಕಾಲದಿಂದ ನಿಲ್ಲು ಪ್ರಸಂಗ ಬಂತು, ನಿಂತ್ಯಾರ. ನಿಂತು ಕೂಡಲೇ ಜನ ಆಶೀರ್ವಾದ ಮಾಡಿರಿ, ನಮಗೆ ಆಯ್ಕೆ ಮಾಡಿರಿ ಸರ್. ನಾ 5 ವರ್ಷ ಸೇವಾ ಮಾಡಿ ಸರ್, ಜನರ ಸೇವಾನ. ಹಿಂದೆ ಶಾಸಕರಿದ್ದೆ ಸರ್ ನಮಗೆ. ಏನು ಬೇಕಾದ ಅನುದಾನ ಬಂದ್ರು ಜಿಲ್ಲಾ ಪಂಚಾಯತಿ ಇದ್ದ ನಾ ಇದ್ದ ಭಾಳ ಸರ್ ಅನುದಾನ. ಶೋಭಾಕರಂದ ಇದ್ದವರು ಇದರ ಮಿನಿಸ್ಟರ್ ಇದ್ರು ನೋಡ್ರಿ, ಅವರು ಪಂಚಾಯತ್ ರಾಜ್ ಸಚಿವರಿದ್ರಿ, ಸಚಿವರಿದ್ರು. ಸಾಕಷ್ಟು ಅನುದಾನ ಬಂದ್ರೆ ಅವಾಗ. ಹಿಂದೆ ಬಲವಾದ ನಮ್ಮ ಚಿಕ್ಕನಗೌಡ MLA ರೀ. ಅನುದಾನ ಬರೋದ್ರಿಂದ ಎಲ್ಲ ನಮ್ಮ ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಏನು ಇರ್ತಾರೆ ಎಲ್ಲನೂ ಹಾಕಿ ಕೊಟ್ಟಿದ್ದಾರೆ ಅನುದಾನ. ಮತ್ತು ಸಂತತ ನಾವು ಸೇವಾ ಮಾಡ್ಕೊಂತೀವಿ ಸರ್. ನೆಕ್ಸ್ಟ್ 5 ವರ್ಷ ಆದಮೇಲೆ ಸಾಮಾನ್ಯ ಮಹಿಳಾ ಮಂತ್ರಿ ನಮ್ಮ ಮನೆಯವ್ರನ್ನ ಕುರ್ಸೋಕೆ ಪ್ರಯತ್ನ ಮಾಡಿ ಸರ್. ಅದು ಏನೋ ಒಳ್ಳೆ ಅಂತೀರು, ಅವ್ರ ಟೈಮ್ ಕುದಿಸೋಕೆ ಬಂತು, ಕುದಿಸಿವಿ ನಾವು. ಹೊಳ್ಳಿ ಅವರು ಬರೀ 249 ಟೋಟ್ಲಿ ಆರಿಸಿ ಬಂದು ಸರ್ JDPಗೆ ಆರಿಸಿ ಬಂದರು. ಮುಂದೇನೋ ಒಮ್ಮೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಚೇರ್ಮನ್ ಆಗಿದ್ರು ಅವರು, ಸ್ಟ್ಯಾಂಡಿಂಗ್ ಕಮಿಟಿ. ಹೌದು ರೀ, ಚೇರ್ಮನ್ ಆಗಿದ್ರು. ಮುಂದೆ ಅವಕಾಶ ಸಿಕ್ತು, ಏನೋ ದೊಡ್ಡರ ಆಶೀರ್ವಾದ. ಫಸ್ಟ್ ನಮಗೆ ಕಾರ್ಯಕರ್ತರ ದೇವ್ರಿ, ಮತದಾರ. ಹೌದು ಹೌದು, ನಮಗೆ ದೇವ್ರ ಅನ್ನಕ್ಕೆ ಮತದಾರ ದೇವ್ರು ನಮಗೆ. ಅವರಿಂದನೇ ನಾವು ಇಷ್ಟೆಲ್ಲ ಹೌದು ರೀ, ನಮ್ಗೆ ದೇವ್ರ ಅನ್ನಕ್ಕೆ ಮತದಾರ ದೇವ್ರು ನಮಗೆ. ಹೌದು. ಆಮೇಲೆ ಹಿರಿಯರ್ರಿ. ಹೌದು. ಮತದಾರ ದೇವ್ರ ಇರ್ಲಿಕ್ಕೆ ಅವ್ರ ಇರ್ಲಿಕ್ಕೆ ನಾವೆಲ್ಲಿ ನಮಗೆ ಸಾಧ್ಯ ಇಲ್ಲ. ಅಸಾಧ್ಯ. ನಮ್ಮ ಮನೆಯವ್ರು ಆಚೆ ಬಂದ್ರು. ಅವರು ನಾವು ಒಟ್ಟು ಪ್ರಯತ್ನ ಮಾಡಿದ್ವಿ. JDP ಪ್ರೆಸಿಡೆಂಟ್ ಸರ್. 10 ತಿಂಗಳ ಮಾತು ಕೈತು. 10 ತಿಂಗಳ ಆದ್ಮೇಲೆ ನಾವು ಇನ್ನೂ 2 ದಿನ ಕಡಿಮೆ ಇರ್ತಾರೆ ಅಂದ್ರೆ ನನಗೆ ಯಾರು ರಾಜೀನಾಮೆ ಕೊಡು ಅಂತ ಕೇಳಿಲ್ಲ. ನಾ ಮಾತು ಕೊಟ್ಟಿದ್ದ ಪ್ರಕಾರ ಹೋಗಿ ನನ್ನ ನೀತಿ ಕರ್ಕೊಂಡೋಗಿ ಬೆಂಗಳೂರಿಗೆ ರಾಜೀನಾಮೆ ಕೊಡ್ಸೋ ಬಂದಿರ. ಅವಾಗ ಭಾಳ ಮಂದಿ ಅಷ್ಟೊತ್ತಿಗೆ KGP BJP ಇತ್ತು ನೋಡಿ ಸರ್. ಡಿವೈಡೇಷನ್ ಆಯ್ತು, ಅದು ಆತ್ರಿ. ನಾ ಮಾತು ಕೊಟ್ಟಿದ್ದೆ ರೀ ಹಿರಿಯರ್ದಾಗ. ಒಂದು ಜಗದೀಶ್ ಶೆಟ್ಟರ್ ಬಣ ಆಯ್ತು, ಒಂದು ಯಡಿಯೂರಪ್ಪನವ್ರ ಬಣ ಆಯ್ತು. ಹೌದ್ರಿ. ಅವ ನಾ ಮಾತು ಕೊಟ್ಟ ಪ್ರಕಾರ ಇನ್ನೂ 2 ದಿನ ಕಡಿಮೆ ಇರ್ತದೆ. 10 ತಿಂಗಳಿಗೆ ನಾನು ನಮ್ಮ ಮನೆಯವ್ರು ಕರ್ಕೊಂಡು ರಾಜೀನಾಮೆ ಕೊಡ್ಸೋ ಬಂದೆ. ಅಲ್ಲಿ ಬೆಂಗಳೂರಾಗ ಒಬ್ರು ಮಹಿಳಾ ಐತ್ರಿ, ರಾಜೀನಾಮೆ ತೊಗೊಳ್ಳೋದು. ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೇಳಿದ್ರೆ ನನಗೆ ಒಳಗೆ ಹೋಗ್ಬಾರ್ದು ನೋಡ್ರಿ. ಅಲ್ಲಿ ನಮ್ಮ ಮನೆಯವ್ರು ಹೇಳಿ ಕಳಿಸಿದ್ದಾನೆ, ನಮ್ಮ ಮನ್ಯಾಗ ತೊಂದರೆ ಐತಿ, ನಮ್ಗೆ ಸ್ವಲ್ಪ ಮನೆ ಸಮಸ್ಯೆ ಐತಿ, ರಾಜೀನಾಮೆ ಕೊಡತ್ತ ಅಂತ ಹೇಳಿ ವೈಯಕ್ತಿಕ ಒಂದಿಷ್ಟು ಪ್ರಾಬ್ಲಮ್ ಇದಾವೆ ಹಂಗೆ ಹೇಳಿ ಕಳಿಸಿದ್ದೆ. ನಮ್ಮ ಮನೆಯಾಗ ರಾಜೀನಾಮೆ ಎಕ್ಸೆಪ್ಟ್ ಆದ್ರಿ. ಮುಂದೆ ಅವರು 5 ವರ್ಷ ಸೇವೆ ಮಾಡಿದ್ರು ಸರ್. ನೆಕ್ಸ್ಟ್ ಮತ್ತೊಮ್ಮೆ ಸಾಮಾನ್ಯ ಬಂತ್ರಿ. ನಾ ಮತ್ತೊಮ್ಮೆ ನಾನು ನಿಲ್ಲಾಕ ಪ್ರೆಷರ್ ಮಾಡಿದ ಜನ ಮತ್ತೊಮ್ಮೆ ನಿಂತ್ಯಾರ. ನಾನು ಅದು ನನ್ನ ಜನ ಮತ್ತೊಬ್ಬರಿಗೆ ಆಶೀರ್ವಾದ ಮಾಡಿದ್ರು 2ನೇ ಬಾರಿಗೆ. ಹೌದು ಸರ್, 2ನೇ ಸಲ ನನ್ನ JDPಗೆ ಜನ ನಮ್ಗೆ ನಾವು ಸೋತ್ಯಾರಿ. ಸೋತು ನಮ್ಮ ಜನಸೇವೆ ಮಾಡ್ಕೊಂತ ಇವತ್ತು ಕ್ಷೇತ್ರ ತುಂಬ ಅಡ್ಡಾಡ್ಕೊಂತ ಸರ್.
ನಾನು ಜಡಪಿ ಕ್ಷೇತ್ರ ಇಟ್ಟಲ್ಲ, ಈ ಕುಂದಗೋಳ ಕಲಗಟ್ಟಿ ಹುಬ್ಳಿ ಸರ್, ಹ್ಮ್ 3 ತಾಲೂಕು ಇವತ್ತಿಗೂ ಸಂಪರ್ಕ ಅದ ಸರ್. ಚುನಾವಣೆ ಸೋತಿನ ಮನೆ ಕುಂತೀವಿ ಅಂದ್ರೆ ನಮ್ಮ ವೋಟರ್ ಸೇಲ್ ಹೋಗ್ರಿ ಅವ್ರು, ಹೌದು ಹೌದು ವೋಟರ್ ಸಂಬಂಧ ಸತತ ಅಡ್ಡಾಡ್ಕೊಂತ ಇರ್ತಾರೆ ರೀ. ನಾವು ಸೇವಾ ಮಾಡ್ಕೊಂತ ಏನೋ ಮುಂದಾದ್ರು ಹ್ಮ್. ನಾವು ಒಂದು ಏನೋ ಹಟ್ಟಕ್ಕಾಯಿ ರಾಜಕಾರಣ ಮಾಡತ್ತ ಸರ್. ಹೌದು. ಉಳ್ಕಾತಿ ಏನು ನಮ್ಗೆ ಆಸೆ ಏನಿಲ್ಲ. ಸರಿ ಸರ್, ಇಷ್ಟೆಲ್ಲ ತಾವು ರಾಜಕಾರಣದಿಂದ ಬಂದಂತವರು, ನಿಮ್ಮ ಮಾವಾರನ್ನ ಕುಂದಗೋಳದಲ್ಲಿ 1 ಬಾರಿ ಶಾಸಕರು ಮಾಡಿರ್ತಕ್ಕಂಥವ್ರು, ಹ್ಞೂ ಕಲಗಟ್ಟಿಗಿಂದ 2 ಬಾರಿ ಶಾಸಕರಾದಂಥವ್ರು, ಹ್ಞೂ ರೀ. ಅಂದ್ರೆ ಅಖಂಡವಾಗಿ ಇದ್ದಂತ ಸಂದರ್ಭದಲ್ಲಿ, ಅವಾಗ ಇನ್ನೂ ಕ್ಷೇತ್ರ ಮರು ವಿಂಗಡಣೆ ಆಗಿರಲಿಲ್ಲ, 2008ಗಿಂತ ಮುಂಚೆ ಹೌದು ನಾನು ಹೇಳ್ತಾ ಇರೋದು. ಅವಾಗ ನಿಮ್ಮ ಮಾವಾರು ಶಾಸಕರಾಗಿದ್ದರು. ನಿಮ್ಮ ಕುಂದಗೋಳದಲ್ಲಿ 1 ಬಾರಿ ಶಾಸಕರಾದ್ರು, 2ನೇ ಬಾರಿಗೆ ಯಾಕೆ ಅವಕಾಶ ಸಿಗಲಿಲ್ಲ? 2ನೇ ಸಲ ಸರ್. ಹಾ. 2ನೇ ಸಲ KGP ನಿಂತು ನೋಡ್ರಿ, KJP ಇಂದ ಇದ್ರು ಅವರು, KGP ನಿಂತ ಸೋತ BJP ಇಂದ MR ಪಾಟೀಲ್ ಸ್ಪರ್ಧೆ ಮಾಡಿದ್ರು. ಹೌದು ರೀ. ಹ್ಮ್. ಶಿವಳ್ಳಿಯರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ರು. ಆಮೇಲೆ BJP ಇಂದ MR ಪಾಟೀಲ್, ಹ್ಮ್. ನಾವು KGP ಇಂದ ನಾವು ರೀ. ಹೌದು. ನಮ್ಮ BJP ಹೋಗಿ ಡಿವೈಡ್ ಆಗೋದು. ಹ್ಮ್. ಶಿವಳ್ಳಿ ರಾಜ್ ಬಂದ್ರಿ ಸರ್ ಅವಾಗ. ಹ್ಮ್ 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 ಶಿವಳ್ಳಿ ರಾಜ್ ಬಂದ್ರಿ. ಹೊಳ್ಳಿ ಮತ್ತೆ 5 ವರ್ಷ ನೆಕ್ಸ್ಟ್ ಅವ್ರು ತೀರ್ಕೊಂಡ ಮೇಲೆ ಬೈ ಎಲೆಕ್ಷನ್ ಬಂತ್ರಿ. ಉಪಚುನಾವಣೆ ಹೌದು ರೀ. ಬೈ ಎಲೆಕ್ಷನ್ದಾಗ ಮತ್ತೆ ಹೊಳ್ಳಿ 2019ರಲ್ಲಿ. ಎಸ್ ಸರ್. ಹ್ಮ್. ಬೈ ಎಲೆಕ್ಷನ್ ಬಂದಾಗ ಚಿಕ್ಕನ್ ಹುಡ್ರಿ ಟಿಕೆಟ್ ಕೊಟ್ರಿ. ಹ್ಮ್. ನಮ್ಮ ಭಿನ್ನಾಭಿಪ್ರಾಯದಿಂದ ಗೌಡ್ ಸೋತ್ರಿ. ಹ್ಮ್. ಬರೀ 634 ಕೋಟಿ ಸೋತ್ರಿ. ಹೌದು ಹೌದು ಹೌದು. 634 ಕೋಟಿ ಸೋತ್ರಿ ಇವ್ರು. ಹ್ಮ್ ಹ್ಮ್ ಅವಾಗ ಅವ್ರು ಶಿವಳ್ಳಿ ಮೆಸೇಜ್ ಹಾಚ್ ಬಂದ್ರಿ ಅವಾಗ. ಹೌದು. ಕುಸುಮಾವತಿ ಶಿವಳ್ಳಿ ಅವರು ಆಯ್ಕೆ ಆದ್ರು. ಬಂದ್ರಿ. ಸರಿ, ನಿಮ್ಮ ಧರ್ಮಪತ್ನಿಯವರು ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾಗ ನಾ ಕೇಳ್ತಾ ಇದ್ದೆ, ಹ್ಞೂ ರೀ. ಆಮೇಲೆ ನೀವು ಸದಸ್ಯರಿದ್ದಾಗ ಏನೆಲ್ಲ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಜನಸಾಗರಕ್ಕೆ ಮತ್ತು ನದಿಯ ಹರಿದು ಬಂದಂತ ರೀತಿಯಲ್ಲಿ ಯಾವ ಡೆವಲಪ್ಮೆಂಟ್ ತರುವ ರೀತಿಯಲ್ಲಿ ತಾವು ಯಶಸ್ವಿ? ನಾವು ಕುಡಿ ನೀರಿಗೆ ಆದ್ಯತೆ ಕೊಡಿ ಸರ್. ಫಸ್ಟ್ ಹ್ಮ್. ಸ್ಕೂಲ್ಗೆ ಹ್ಮ್ ಕೆಲವು ರೋಡ್ ಮಾಡಿ ಸರ್. ಅವಾಗ ಹ್ಮ್ ದೇವಸ್ಥಾನ ಕಡಿಮೆ ಅವ್ರು ನಮ್ಮದ್ರ ರೀ. ಹ್ಮ್ ಹ್ಮ್ ದೇವಸ್ಥಾನ ಫಂಡ್ ಕಡಿಮೆ ಇದ್ದಿದ್ದು ನಮಗೆ. ಹ್ಮ್. ಫಸ್ಟ್ ಕುಡಿ ನೀರ ಸರ್ ನಮ್ದು. ಹ್ಮ್. ಕೆಲವು ಶಾಲೆ ಹ್ಮ್. ಸ್ಕೂಲ್ ಇದ್ದಾಗ ಹೈಯೆಸ್ಟ್ ಬಂದ ಸರ್ ನಮ್ಗೆ ಸ್ಕೂಲ್ ಅವಾಗ. ಹ್ಮ್ ಹ್ಮ್ ಈ ಇದರಿಂದ ಬಂದು ನೋಡಿ ಸರ್ ಅವಾಗ. ಈಗ ಅವು ಸ್ಕೂಲ್ ಇದ್ರ ಭಾಳ ಕಡಿಮೆ ಅವ ಸರ್. ಈಗ ಹೌದು. ಅವು ಭಾಳ ಬಂದು ಭಾಳ ಎಲ್ಲರಿಗೂ ಸ್ಕೂಲ್ ಮಾಡಿಕೊಟ್ಟಾರೆ. ಹ್ಮ್. ಎಲ್ಲರೂ ನಾವು ಕಲ್ತಿಲ್ಲ, ಕಲಿಯೋರಿಗೆ ಅನುಕೂಲ ಮಾಡಿಕೊಡ್ಬೇಕಲ್ರಿ. ಹೌದು ಹೌದು. ಹಿಂಗಾಗಿ ನಾವು ಸ್ವಲ್ಪ ರೋಡಿನೂ ಮಾಡಿಕೊಟ್ಟೇರಿ. ದೇವಸ್ಥಾನದ ಕಡಿಮೆ ಸರ್ ಅವಾಗ. ಹ್ಮ್. ನಮ್ಮ ಅವ್ರ MLA ಫಂಡ್ ಹಾಕಿ ಸ್ವಲ್ಪ ಗುಡಿನ ಹಾಕಿಕೊಟ್ಟಿರ ಅವಾಗ. ಸರಿ ಸರ್, ಈ ರಸ್ತೆ ಅಗಲೀಕರಣಗಳನ್ನಾಗಿರ್ಲಿ, ನಮ್ಮ ಹೊಲ ನಮ್ಮ ರಸ್ತೆ ಅನ್ನುವಂತ ಒಂದು ಯೋಜನೆಗಳನ್ನಾಗಿರ್ಲಿ, ಹ್ಞೂ. ನೀವಿದ್ದಾಗ ಆಗಿರ್ಲಿ ಅಥವಾ ನಿಮ್ಮ ಧರ್ಮಪತ್ನಿಯವರಿದ್ದಾಗ ಆಗಿರ್ಲಿ, ತಾವು ಯಾವ ರೀತಿ ವ್ಯವಸ್ಥೆಗಳನ್ನು ತಾವು ಮಾಡಿದ್ರಿ? ಅವಾಗ ನಮ್ಮ ಹೊಲ ನಮ್ಮ ಮನೆ ಸ್ಕೀಮ್ ಇದ್ದಿಲ್ಲ. ನಮ್ಮ ಹೊಲ ನಮ್ಮ ದಾರಿ ಇದ್ದಿದ್ದಿಲ್ರಿ ಅವಾಗ. ಇದ್ದಿದ್ದಿಲ್ಲ ಅವಾಗ ಸ್ಕೀಮ್. ಅವಾಗ ಇದ್ದಿಲ್ರಿ ಅದು. ಹ್ಮ್. 5 ಲಕ್ಷ 10 ಲಕ್ಷ 15 ಲಕ್ಷ ಬರೀತ್ರಿ. ಹ್ಮ್. ಎಲ್ಲಿ ಅವಶ್ಯಕತೆ ಇತ್ತು ಅಲ್ಲಿ ಊರಿಗೆ ಹಾಕಿ ಕೊಡ್ತಾರೆ ರೋಡ್ನ. ಹ್ಮ್. ಕೆಲವೊಬ್ರು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಅದ್ರ ದುಡ್ಡು ಮಾಡ್ಕೊಂಡ್ರಿ. ಹೆಂಗಂದ್ರೆ ಈಗ ಅದ್ರ ಮುಂಚೆಯಿಂದ ಸೆರೆ ಹೊಡ್ಕೊಂಡು ರೋಡ್ ಹಾಕಿರಿ 5 ಲಕ್ಷನ. ಹ್ಮ್. ಸೆರೆ ಹೊಡೆದ ಅದ್ರ ಮುಂಚೆ ಹಾಕೊಂಡ್ರಿ. ಮತ್ತೆ ರಿಪೀಟ್ ಹಾಂ, ಅದ್ರ ಮೇಲೆ ರೊಕ್ಕ ತಗೊಳಕ್ಕೆ. ಹ್ಮ್ 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 ನಮ್ಮ ಇನ್ನು 10 ವರ್ಷ ಬಿಟ್ಟು ಕ್ರಿಯಾ ತೆಗೆದು ನೋಡ್ತಾರೆ. ನಮ್ಮ ಹ್ಮ್ ಹ್ಮ್ ನಮ್ದು 5 ವರ್ಷ ಇದ್ದಾಗ ನಮ್ಮ ಮನೆಯವ್ರ ಇದ್ದಾಗ ರೀ. ಹ್ಮ್ ಇನ್ನು 10 ವರ್ಷ ಬಿಟ್ಟು ಕ್ರಿಯಾ ಜನ ತೆಗೆದು ನೋಡಿದ್ರು ಒಂದು ಅಂತದಾಗಿಲ್ಲ. ಹ್ಮ್ ನಾ ಅದಕ್ಕೆ ಆಸೆನೇ ಮಾಡಿಲ್ಲ ರೀ. ಮತ್ತೆ ಹ್ಮ್ 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 ನಾವು ₹1 ನಮ್ಗೆ ಆಸೆ ಕೊಟ್ಟಿಲ್ಲ, ನಾವು ಮಾಡಿಲ್ಲ. ನಾವು ಸೇವಾ ಮಾಡ್ಬೇಕಂತ ತಲೆ ಹೋಗೈತೆ ನಮ್ಗೆ ಅಷ್ಟೇ ಮಾಡ್ಯಾರ ಸರ್. ನಾವು ಎಸ್ ಎಸ್ ಎಸ್. ಕೆಲವೊಬ್ರು ರೊಕ್ಕ ಸಂಬಂಧ ರಾಜಕಾರಣ ಮಾಡ್ತಾರೆ ರೀ. ಹ್ಮ್. ನಾವು ಹಂಗಲ್ಲ ಸರ್. ಒಟ್ಟು ಸೇವಾ ಮಾಡ್ಬೇಕಂತ ತಲೆ ಬಂತು ರಾಜಕಾರಣ ಮಾಡತ್ತಾರೆ. ಕಲಿಮನಿಯವರೇ, ನೀವಾಯ್ತು ನಿಮ್ಮ ಧರ್ಮಪತ್ನಿಯವರು ಅವಾಗ ಈ ಆಶ್ರಯ ಮನೆಗಳ ಬಗ್ಗೆ ಆಗಿರ್ಲಿ ಹೌದು. ಅಥವಾ ಜನರಿಗೆ ಇವು ರೈತಾಪಿ ಯೋಜನೆಗಳನ್ನು, ತಾಡ್ಪತ್ರಿ ವ್ಯವಸ್ಥೆಗಳನ್ನಾಗಿರ್ಲಿ, ಗೊಬ್ಬರದ ವ್ಯವಸ್ಥೆಗಳನ್ನಾಗಿರ್ಲಿ, ಯಾಕಂದ್ರೆ ಒಕ್ಕಲತನ ಅಂದ್ರೆ ನಿಮಗೆ ಗೊತ್ತು, ಅವಾಗ 10 ಕುರ್ಗಿ ಎಕರೆಯಲ್ಲಿ ತಾವು ಕೆಲಸ ಮಾಡ್ತಿದ್ರಿ. ಇವಾಗ 80ರಿಂದ 100 ಕುರ್ಗಿಯಲ್ಲಿ 80ರಿಂದ 100 ಎಕರೆ ಹೊಲದಲ್ಲಿ ತಾವು ಕೆಲಸ ಮಾಡ್ತಾ ಇದ್ರಿ. ಆದ್ರೆ ಒಕ್ಕಲ್ತನ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು, ನನಗೂ ಕೂಡ ಅದ್ರ ಬಗ್ಗೆ ಗೊತ್ತಿರೋದಲ್ಲ. ಆ ಸಂದರ್ಭದಲ್ಲಿ ರೈತರಿಗೆ ತಾವು ಎಷ್ಟು ಅನುಕೂಲ ಮಾಡಿಕೊಟ್ರಿ? ಸರ್, ಕೃಷಿ ಕೇಂದ್ರ ಚೆಬ್ಬೆ ಒಳಗೈತ್ರಿ. ಹ್ಮ್. ಕೃಷಿ ಕೇಂದ್ರ ಅದ್ರಾಗ ಆಸೆ ಮನೆಗಳು ಸರ್ ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಬರೋದಿಲ್ಲ. ಶಾಸಕರಿಗೆ ಬರ್ತಿದ್ವು ಅವಾಗ. ಶಾಸಕರು ಬರ್ತು. ಫಸ್ಟ್ ಪಂಚಾಯತ್ ಬರ್ತಿರಿ 20-25 ಬರ್ತಿದ್ವು. ಚಿಕ್ಕನೂರು ಶಾಸಕರು ಇದ್ದಾಗ ಸರ್, ಕುಂದಗೋಳಕ್ಕಿದ್ದಾಗ ಒಂದು 3,000, ಒಂದು 2,000, 3,000, 7,000 ಮನೆ ತಂದ್ರಿ. ವಸತಿ ಖಾತೆ ಸಚಿವರು ವಿ ಸೋಮಣ್ಣ ಇದ್ರು ನೋಡ್ರಿ. ಅವಾಗ 7,000 ಮನೆ ತಂದ ಸರ್ ಚಿಕ್ಕನಗೂಡ್ರಿ. ಕೆಲವು ಮಂದಿ ಏನು ಮಾಡಿ ಸರ್, ರೊಕ್ಕ ಇಸ್ಕೊಂಡು ಬಡಬಗ್ಗರಿಗೆ ಹಾಕಲಿಲ್ಲ. 5,000 10,000 ತೊಗೊಂಡು ಹಾಕಿದ್ರು. ನಮ್ಗೆ ಇನ್ನೂ ಗೊತ್ತದವು. ನಾ ಆಸೆ ಮನೆ ಸಂಬಂಧ ನಮ್ಮ ಅವ್ರಿಗೆ ಹೊಲಿಂದೆ ರೀ. ಇದು ಹೆಸರು ಕಳ್ಸೋದು, ನಾವು ರೊಕ್ಕ ಮಾಡ್ಕೊತೀರಿ, ಹೆಸರು ಕೇಳಿ ನಿಮ್ಮದು ಅಂತ ಹೊಲಿಂದೆ. ಜಿಲ್ಲಾ ಪಂಚಾಯತ್ ಮೆಂಬರ್ಗೆ 25, ತಾಲೂಕ್ ಪಂಚಾಯತ್ ಮೆಂಬರ್ಗೆ 10, ಗ್ರಾಮ ಪಂಚಾಯತ್ ಮೆಂಬರ್ಗೆ 10, ಎಲ್ಲ ಇಡೀ 45,000 ರೂಪಾಯಿ ಅಲ್ಲೇ ಹೋಗ್ಬಿಡ್ತು. ಅಲ್ರಿ, ಮನಿ ಕೊಟ್ರಿ ಗೌಡ. ನ್ಯಾಯ ಮಾಡಿ ನಾ ಕಾಂಗ್ರೆಸ್ ನಾ BJP ಅಂತ ನ್ಯಾಯ ಹೋಗ್ಬಾರ್ದು. ಎಲ್ಲರಿಗೂ ಕೊಟ್ಬಿಟ್ರಿ ಮನಿ. ಎಲ್ಲರಿಗೂ 7,000 ಮನಿ ತಂದು ಹಾಕಿ ಸರ್ ಗೌಡ್ರು.
ಅವಾಗ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ. ಆಮೇಲೆ ಹಿಂದೆ ಏನು ಮಾಡ್ತಾರೆ ಸರ್, ನಮ್ಮಂಥ ಶ್ರೀಮಂತರು ಅಸೆಂಬ್ಲಿ ಕೇಳಕತ್ತಾರೆ. ಹ್ಮ್ ನಮ್ಮಂಥ ಶ್ರೀಮಂತರು ಹೌದು ನಾನು ನಿಮ್ಮ ಸಂಬಂಧ ದುಡಿದಿಲ್ಲ, ನಮಗೆ ನನಗೆ ಯಾಕೆ ಮನೆ ಹಾಕೋಲ್ಲ, ನಾನು ನಿಮ್ಗೆ ಕೊಡ್ಬೋದು ಅಂತೇಳಿ ನ್ಯಾಯ ಮಾಡ ಹಂಗೆ ಪರಿಸ್ಥಿತಿ ಬಂದ್ಮೇಲೆ ರೀ ಹೌದು. ನಾನು ಅಸೆಂಬ್ಲಿ ಸಂಬಂಧ ಒಲ್ಲೆ ಅಂತ ಹೇಳ್ಬಿಟ್ಟಿರಿ ಅವಾಗ. ಸರಿ, ತಾವು ಆಶ್ರಯ ಮನೆಯಿಂದ ತಾವು ಹಿಂದೆ ಕೃಷಿಯ ಕೇಂದ್ರದಿಂದ ಅದ. ಹ್ಮ್. ಆ್ಯಕ್ಚುಲಿ ಅದು ರೈತರ ಸಂಪರ್ಕ ಕೇಂದ್ರ ಅದ. ಆ ರಾಜಕಾರಣ ಎಂಟ್ರಿ ಆಗಬಾರ್ದು ಅದ. ಹೌದು. ಈಗ ಒಂದು 100 ತಾಳ್ಪತ್ ತಂದ್ರೆ ತಿಳ್ಕೊರಿ ನೀವು, ಹ್ಮ್. ಯಾರು ಬಂದ 100 ತಾಳ್ಪತ್ ಕೊಟ್ಬಿಡ್ಬೇಕು. MLA ಲೀಡರ್ ತೊಂಬರಿ, ZP ಲೀಡರ್ ತೊಂಬರಿ ಅಂತೇಳಿ ಈಗ ಒಂದು 100 ಬಂದಿದ್ದು 1000 ಲೀಡರ್ ಕೊಟ್ಟಿರ್ತೀವಿ ನಾವು. ಹೌದು. ಇನ್ನು 900 ಮಂದಿ ಎಲ್ಲಿ ಹೋಗೋರು. ಅದಕ್ಕೆ ನಾ ಕೃಷಿ ಕೇಂದ್ರದ ಏನಿದೆ ರೈತರದಿದೆ, ಇರೋ ರಾಜಕಾರಣ ತೊಗೊಬೇಡ್ರಿ. ಬೀಜ ಗೊಬ್ಬರ ಬಂದ ಯೋಗ್ಯವಾಗಿ ಯಾರು ಇರ್ತಾವ ಅವ್ರಿಗೆ ಕೊಟ್ಬಿಡ್ರಿ. ನಿಮ್ಗೇನು ಸರ್ಕಾರ ಆದೇಶ ಐತಲ್ಲ ಆ ಪ್ರಕಾರ ಕೊಟ್ಬಿಡ್ರಿ ಅಂತ ಹೇಳಿದ್ದಾರೆ. ಅದ್ರ ನಾವು ಹಸ್ತಕ್ಷೇಪ ಮಾಡಿಲ್ರಿ. ಕೆಲವಷ್ಟು ಮಂದಿ ಏನಿದ್ದ ಮತ್ತೆ ಕಾರ್ಯಕ್ರಮದ ಫೋನ್ ಮಾಡಿ ಹೇಳ್ತಿದ್ದೆ ಅಲ್ಲಿ, ಬೀಜ ಕೊಡ್ರಿ, ಗೊಬ್ಬರ ಕೊಡ್ರಿ ಅಂತೀವಿ. ನಾವು ತಾಳ್ಪತ್ರಿ ಕೊಡ್ಬೇಡಿ ಅಂತ ಹೇಳಿ ಗೊತ್ತ ಅವಾಗ. ಅವಾಗ ಏನ್ ಅನುಕೂಲ ಆಕಿತ್ತು ಅದ್ರ ಬಗ್ಗೆ ತಾವು ರೆಕಮೆಂಡೇಶನ್ ಮಾಡ್ತಿದ್ರಿ. ಫೋನ್ ಮಾಡಿ ಅನುಕೂಲ ಇದ್ದಂತವ್ರಿಗೆ ಕೊಡ್ರಿ, ಬಡಬಗ್ರಿಗೆ ಬಿಡ್ರಿ. ನಾ ಫಸ್ಟ್ ಗೌಡ್ರ MLA ಹತ್ರ 760 ಮನೆ ಹಾಕಿ ಸರ್. ನಾವು ಒಟ್ಟು 5 ವರ್ಷ ತಗೊಂಡ್ರೆ ನಾವು ಒಬ್ರಿಗೆ ₹1 ತೊಗೊಂಡಿಲ್ಲ. ಅದು ನಮಗೆ ZP ಎಲೆಕ್ಷನ್ದಾಗ ನನಗೆ ಪ್ಲಸ್ ಆದ್ರಿ. ಅದು ಅಸೆಂಬ್ಲಿ ಹಾಕಿಕೊಡ್ತೀವಿ, ಬಡಬಗ್ರಿಗೆ ಹಾಕಿದ್ವಿ. ಇವತ್ತಿಗೆ ಬೇಕಾದ್ರೆ ಲಿಸ್ಟ್ ತೆಗೆದು ನೋಡ್ರಿ. ಅವೆಲ್ಲರೂ ಕೂಡ ಬಂದು ಗದಗಪ್ಪ ನನ್ನ ಬಿಸಲಾಗಿದ್ದವ್ ನೆಳ ತಂದು ಕೂರ್ಸ ಅಂತೇಳಿ ಅವು ಪ್ಲಾಟ್ ಅಷ್ಟು ಬಂದು ಅದು ಗುಂಪು ಯೋಜನೆ ಸರ್, 50-100 ಗುಂಪು ಯೋಜನೆ ಇದ್ದವು. ಅವರಷ್ಟು ಬಂದು ಓಟ್ ಹಾಕಿದ್ರು. ನನಗೆ ಉಪಕಾರ ತೀಸಿರ ಅಂತ ಜಿಲ್ಲಾ ಪಂಚಾಯತಿ ಅಂತ. ಹೌದು ಹೌದು ಹೌದು. ಸರಿ, ನಿಮ್ಮ ಮಾಮಾರು ಅನ್ನೋದಕ್ಕಿಂತ ನಿಮ್ಮ ಕ್ಷೇತ್ರ ಶಾಸಕರು ಯಾರು ಚಿಕ್ಕನಗೌಡರು. ಚಿಕ್ಕನಗೌಡರ ಜೊತೆ ನೀವು ಜನರಿಗಾಗಿ ಕಾಳಜಿ, ಜನರಿಗಾಗಿ ವಿಶ್ವಾಸವಿಟ್ಟುಕೊಡುತ್ತಾ ಹೋರಾಟಗಳನ್ನು ಮಾಡಿದ್ರಿ. ಚಿಕ್ಕನಗೌಡರಿಗೆ ಹೋಗಿ ಸ್ವತಃ ಹೇಳ್ತಿದ್ರಿ, ಇವರು ನಮ್ಮ ಪರವಾಗಿ ದುಡಿದಿದ್ದಾರೋ ದುಡಿದಿಲ್ಲೋ ಅದು ಎರಡನೇ ವಿಷಯ, ಇವರು ಆ ವ್ಯವಸ್ಥೆಗೆ ಅನನುಕೂಲ ಆದಂತವ್ರು ಇವ್ರಿಗೆ ಮಾಡಿಕೊಡಿ ಅಂತ ತಾವು ಫೈಟ್ ಮಾಡಿದ್ರಿ. ಆ ಕ್ಷೇತ್ರದಲ್ಲಿ ಚಿಕ್ಕನಗೌಡರಿಂದ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗಿದ್ದು ಯಾವ ವಿಷಯದಲ್ಲಿ ಸರ್? ಅಲ್ಲ ಸರ್, ಒಟ್ಟು ಗೌಡ್ರಿಗೆ ಏನಾರ ಅನುದಾನ ಬಂತಿಲ್ರಿ. ಕಲಘಟ್ಟಿ ತಾಲೂಕಿನಾಗ ಒಂದು 10-12 ಮಂದಿ ಇದ್ರಿ, ಹುಬ್ಳಿ ತಾಲೂಕಿನಾಗ ಒಂದು 8-10 ಮಂದಿ ಅವ್ರು ಕರಿತಿದ್ರು. ಹಿಂಗೆ ಅನುದಾನ ಬಂತಿ ಎಲ್ಲೆಲ್ಲಿ ಹಾಕೊಲ್ಪ ಅಂತ ಕೇಳ್ತಿರು ಅವ್ರು. ಆ ಹಿರಿಯರು ನಮ್ಮನ್ನು ಕರಿತಿಲ್ಲ, ಅವ್ರು ನಾನು ಕರಿಬೇಡ ಅಂತ ಇದ್ದೇನೆ. ಅಲ್ಲಿ ಒಂದು 10-12 ಮಂದಿ ಇದ್ರಿ, ಅವ್ರು ಕರಿ. ಹುಬ್ಳಿ ತಾಲೂಕಿನಾಗ ಒಂದು 8-10 ಮಂದಿ ಇದ್ರಿ, ಅವ್ರು ಕರಿ. ಅವ್ರು ಎಲ್ಲಿ ಹೇಳ್ತಾರ ಅನುದಾನ ಹಾಕ್ರಿ ಅಂತ ಇದ್ದೇನೆ. ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ನಾನು ಏನು ಕೆಲಸಕ್ಕೆ ಬಂದು ನಮ್ಮ ವಿರೋಧ ಮಾಡ್ರು ಹೆಲ್ಪ್ ಮಾಡಿ ಕಳ್ಸಿರ್ತಾರೆ. ನಮ್ಗೆ ಇಲೆಕ್ಷನ್ದಾಗ ನಮ್ಗೆ ವಿರೋಧ ಮಾಡ್ರಿ ಅಂತೇಳಿ ನಾನು ಬಿಟ್ಟಿಲ್ರಿ ಅವ್ರನ್ನ. ಕೆಲವಷ್ಟು ಬೋರ್ ಬಂದವಾಗ ಬೋರ್ ಬಂದಾಗ ಇಲ್ಲ 3 ಕಡೆ ನ್ಯಾಯ ಮಾಡಿದ್ರು ಅವ್ರು. ಕಾಂಗ್ರೆಸ್ ಅವ್ರಿಗೆ ಬೋರ್ ಹಾಕ್ಬೇಡ್ರಿ ಅಂತೀವಿ. ನಾವೇನು ನಮ್ಮ ಅಪ್ಪನ ಮೇಲೆ ಹಾಕೋಲ್ಲ, ಸರ್ಕಾರ ಅನುದಾನದ ಕಾಂಗ್ರೆಸ್ ಮಾಡಲಿ JDS ಮಾಡಲಿ BJP ಮಾಡಲಿ ಹಾಕಿ ಕಳ್ಸಬಿಡ ಅಂತೀವಿ ನಾವು. ಒಂದು ಮಿನಿಮಮ್ ಸಾವಿರ ಕ್ಷೇತ್ರ ಒಂದು 25 ಬೋರ್ ತಂದು ಹಾಕಿವಿ ನಾವು. ಇಲ್ಲಿ ಅಲ್ಲೇ ನೀರು ಬೀಳ್ತೀವಿ ಸರ್ ನಾವು ಕ್ಷೇತ್ರಕ್ಕೆ. ಇಲ್ಲಿ ಹುಬ್ಳಿ ತಾಲೂಕಿಗೆ ಅನುಕೂಲ ಹಾಕೋದು ಇಲ್ಲಿ ತಂದು ಹಾಕಿದೀವಿ. ಅಂದ್ರೆ ಕಾರ್ಯಕರ್ತ ಕೇಳ್ತಾರೆ, 20 ಮಂದಿ 60 ಮಂದಿ ಕೇಳ್ತಾರೆ. ಮತ್ತು ಸಮಾನ ಮಾಡಿ ಯಾರು ಹೇಳ್ತಾ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ರಿ. ಇಷ್ಟ ಸರ್ ನಮ್ಗೆ ಮಾಡ್ತೀವಿ. ಸರಿ ಸರ್, ಈಗ ನಿಮ್ಮ ವಿಷಯಕ್ಕೆ ನಾ ಬರ್ತಾ ಇದ್ದೀನಿ. ನೀವು ರಾಜಕಾರಣದಿಂದ ಅಂದ್ರೆ ತಾವು ಪರಾವಗೊಂಡ್ರು ಕೂಡ ಜನಸಂಪರ್ಕ ಬಿಟ್ಟಿಲ್ಲ. ಒಂದನೇದು. ಎರಡನೇದು, ನನಗೆ ತಿಳಿದ ಮಟ್ಟಿಗೆ, ನಾನು ಕೇಳಿದ ಮಟ್ಟಿಗೆ, ಈ ಕಡೆ ಕಲಗಡಗಿ ಆಗಿರ್ಲಿ, ಈ ಕಡೆ ಹುಬ್ಬಳ್ಳಿ ಆಗಿರ್ಲಿ, ಈ ಕಡೆ ನವಲಗುಂದ ಆಗಿರ್ಲಿ, ಈ ಕಡೆ ಕುಂದಗೋಳ ಆಗಿರ್ಲಿ, ಏನು ಎಂಟೈರ್ ತಾವದಿರಿ 4 ತಾಲೂಕಿನ ಕಡೆ ಚಿಕ್ಕನಗೌಡ್ರಕ್ಕಿಂತ ಮುಂಚೆ ನೀವಿರ್ತೀರಿ. ಆಮೇಲೆ ಚಿಕ್ಕನಗೌಡ್ರಿಗೆ ಹೋಗಾಕ ಒಂದು ವೇಳೆ ಅಸ್ತವ್ಯಸ್ತ ಆದ್ರೆ ಅಲ್ಲಿ ಕಳಿಮನಿಯವರು ಎಂಟ್ರಿ ಅಂತ ಹೇಳ್ತಾರೆ. ಹೆಂಗೆ ಸರ್ ಈ ಸರ್ವಿಸ್ ಹೆಂಗೆ ಇಟ್ಕೊಂಬಂದ್ರಿ? ಜನಸಂಪರ್ಕ ಯಾವ ರೀತಿ ಕಾಯ್ದುಕೊಂಡ್ರಿ ನೀವು? ಸರ್ ಎಲ್ಲಾನು ಕೆಲಸ ಶಾಸಕರಿಗೆ ಮಾಡೋಕ್ಕಾಗಲ್ಲ, ಎಲ್ಲ ನನಗೆ ಮಾಡೋಕ್ಕಾಗಲ್ಲ ರೀ. ನಮ್ಮ ಕಾರ್ಯಕರ್ತ ಥರ ಒಂದು ವಿಂಗ್ ಇದೆ, ಚೈನ್ ಸಿಸ್ಟಮ್ ಇದೆ. ಒಂದು ಕೊಂಡು ಕುಡ್ದಾಗ ಒಂದು ಸರಪಣಿ ಆಕೈತಿ. ಹೌದು. ಯಾರ ಬಲ್ಲಿ ಬಿಡಿಸ್ತಾರ, ಎಲ್ಲರ ಸಮಸ್ಯೆ ಐತೆ ಹೋಗಲಿಲ್ಲ, ನಾವು ಇವತ್ತಿಗೆ ನಿಲ್ತೇನೆ, ಮುಂದೆ ನಿಲ್ತೇನೆ. ಅಧಿಕಾರ ಇದ್ರು ಅಟ್ಟ ಇಲ್ಲಿ ಕಟ್ಟರಿ ಬೇಕಾದ ಕೇಳ್ತಾನೆ. ತಹಸೀಲ್ದಾರ್ ಆಫೀಸ್ ಪೊಲೀಸನ ಅಂತ ಎಲ್ಲರ ಎಕ್ಸಿಡೆಂಟ್ ಆದ, ಇವ್ರು ಅಕೌಂಟ್ ಸೋತು, ಎಣ್ಣೆ ತೋರ್ಸತ್ತ ಹೋಗಿ KMCಗೆ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ಕಳ್ಸೋ ಮಟ್ಟ ಜವಾಬ್ದಾರಿ ತೊಗೊಂಡಿರ್ತೇನೆ. ಇಷ್ಟು ನಮ್ಮ ಕೆಲಸ. ಇವತ್ತವ್ರತ್ತು ಮುಂದವ್ರು ಮಾಡೋಲ್ಲ. ಕೆಲವೊಬ್ರು ಅಲ್ಲಿ ಒಂದು 5,000 ಕೊಡ್ಲಿ, ಒಂದು 5,000 ಕೊಡು ಅಂತ ಹೇಳ್ತಿರ್ತಾರೆ. ನಾವು ನಮ್ಮ ದೇವ್ರು ಕೊಟ್ಟಾಗ್ಬಿಡ್ರಿ, ನಾವು ಕಿಶನ್ 4 ದುಡ್ಡು ಖರ್ಚು ಮಾಡಿ ಸೇವಾ ಮಾಡ್ತಿರ್ತಾರೆ. ಯಾರ ಬಂದಿರ್ತಾರಲ್ಲ ಅಲ್ಲಿ ಒಂದು 5,000 ಕೊಟ್ಟಂದ್ರೆ 4 ಅಲ್ಲಿ ಹೋಗ್ಬೇಕು. ನಾನು ಕಿಶನ್ ಕೊಟ್ಟು ಮಾಡ್ತೇನೆ. ಹೌದು. ಸರಿ, ಈ ಕೆಲವೊಂದಿಷ್ಟು ವಿಷಯದಲ್ಲಿ ದಾನಿ, ಕರುಣಾಮಯ ಮತ್ತು ಜನರಿಗೆ ಕಣ್ಣೀರು ಒರೆಸುವಂತ ವ್ಯಕ್ತಿ, ಎರಡನೇ ಶಾಸಕ ರೀತಿಯಲ್ಲಿ ಇರುವಂತ ಕಳಿಮನಿಯವರು ಅಂತ ಹೇಳ್ತಾರೆ. ಇದು ಸತ್ಯನ ಸುಳ್ಳ ಸರ್?
ಇಲ್ಲ ದಯವಿಟ್ಟು ನಾ ಹೇಳೋಲ್ಲ ಕಲಿಮಣಿಯವ್ರೆ ಇದ್ರ ಬಗ್ಗೆ ಕ್ಲಾರಿಫೈ ಬೇಕೇ ಬೇಕು. ನಾನು ಸೇವಾ ಮಾಡ್ತಾನೆ ತಿಂದಿಲ್ಲ ಸರ್. ಹಾ. ಎಲ್ಲೂರು ಯಾರ ಕಡೆ ₹1 ಕೊಡ್ತಿಲ್ಲ. ಪೊಲೀಸ್ ಏನಾಯ್ತು ತಹಸೀಲ್ ಆಫೀಸ್ KMC ಹೋದಲ್ಲಿ ಅದು ನಾನಾ ರೊಕ್ಕ ಖರ್ಚು ಮಾಡಿಬಿಡ್ತಾರೆ. ಆಮೇಲೆ ನಮ್ಮ ದೇವ್ರು ಕೊಟ್ಟಾನ್ರಿ ಆಗಲಿಕ್ಕೆ ಏನು ಸರ್ ಒಂದು ₹5,000 ಕೊಡಿ ಅಂದ್ರೆ ನಾ ಯಾಕೆ ಕಲ್ಕೋಬೇಕ್ರಿ? ನಾನು ಕಿಶನ್ ಕೊಟ್ಟರೆ ನಾವು ದೊಡ್ಡವ ಕಲ್ವಿ. ಹೌದು. ಮತ್ತೊಬ್ಬರು ರೊಕ್ಕ ಖರ್ಚು ಮಾಡಿ ದೊಡ್ಡವಕ್ಕಿಂತ ನಮ್ಮ ಕಿಶನ್ ರೊಕ್ಕ ಖರ್ಚು ಮಾಡಿ ದೊಡ್ಡರಾಗಬೇಕು ಇದಕ್ಕೆ. ಮತ್ತೊಬ್ಬರು ಬರೀ ಸುಳ್ಳು ಹೇಳ್ತಾರೆ ಸರ್. ಅಲ್ಲಿ ಒಂದು 10,000 ಕೊಡ್ಬೇಕು, ಅವೊಂದು 10,000 ತಾವೊಂದು 10,000 ಪೊಲೀಸಿಂದಾಗ ನೋಡ್ರಿ. ಹೌದು. ನಾವು ಒಟ್ಟೆ ಮಾಡಿಲ್ಲ, ಮುಂದೂ ಮಾಡಿದ್ರಿ ನಾವು. ಹಿಂಗಾಗಿ ಚಲೋ ಅಂತ ಸರ್. ಕೆಟ್ಟ ನಂಬಕಾರ ಲೇಟ್ ಆಗಿಲ್ಲ ರೀ. ಚಲೋ ಅನ್ಸೋಕೆ ಬಾಂಧ ಅನ್ಬೇಕು ಸರ್. 27-30 ವರ್ಷ ನೋಡಿ. ಈಗ ಒಂದು ಸೆಕೆಂಡ್ ಅಲ್ಲಿ ಕೆಟ್ಟದ್ದು ಅನಿಸ್ಕೋಬಹುದು, ಒಳ್ಳೇದು ಅನಿಸ್ಕೋಬೇಕಂದ್ರೆ ಬಹಳ ದಿನ ಬೇಕು. ಬಾಂಧ ಅನ್ಬೇಕು ಅದಕ್ಕೆ. ಸರಿ, ಮುಂದಿನ ಬರ್ತಾ ಇರುವಂತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ವಿಷಯದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕನಗೌಡರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನಾಗಿರ್ಲಿ ಅಥವಾ ಅವರು ಇಂಡಿಪೆಂಡೆನ್ಸ್ ಸ್ಪರ್ಧೆ ಮಾಡಿದಾಗಿರ್ಲಿ, ಈ ಕಡೆ MP ದಲ್ಲಿ ನಿಮ್ಮ ನಿಲುವು ಏನಾಯ್ತು ಸರ್? ಮೊನ್ನೆ ಎಲೆಕ್ಷನ್ ಮೊನ್ನೆಯ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕನಗೌಡರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು, ಟಿಕೆಟ್ ಸಿಗಲಿಲ್ಲ ವಿಧಾನಸಭೆ ಚುನಾವಣೆ ನಂತರ. MP ಚುನಾವಣೆ ಬಂತು. MP ಚುನಾವಣೆಯಲ್ಲಿ ನಿಮ್ಮ ನಿಲುವು ಏನಾಯ್ತು ಅವಾಗ? ನಮ್ಮ ಸರ್ ನಾವು 94ರಿಂದ BJP ಇದ್ದೆ, 92ರಿಂದ BJP ಇದ್ದಾರೆ. ನಮ್ಮ ಅವ್ರು 3 ಸಲ MLA ಅದು. ನಾವು ZP ಬರ್ರಿ, ನಮ್ಮ ಮನೆಯ ZP ಅಧ್ಯಕ್ಷ ಅದಾರ. BJPಗೆ ಅವಾಗ ಸರ ಫಸ್ಟ್ ಕಲಗಡ ತಾಲೂಕು ಸರ್ ಭಾಳ ಮಂದಿ ಬೇರೆ ನಮ್ಮ ಎಲ್ಲಿ ತಂದ್ರೆ ಪಕ್ಷ ಏನಂತೇಳಿ ಚಿಕ್ಕನ ಉಳ್ಕೊಟ್ಟು ರೊಕ್ಕ ತಿಂದು ಚೇನಿ ಹೊಡ್ರಿ ಮಕ್ಕಳು ನಮ್ಗೆ ಬೇದಾಡಿದ್ರು ಅವಾಗ. ಅವಾಗ ಪಕ್ಷ ತಾಲೂಕು ಮಟ್ಟದಾಗ ಬೆಳೆಸ್ತಾರ ಅಂದ್ರೆ ಗ್ರಾಮಾಂತರ ಬೆಳೆಸ್ತಾರೆ ಚಿಕ್ಕನ ಕೂಡ ಸರ್ BJPನ. ಇರಿವಿ ಹುತ್ತಾಗ ಕಟ್ಟಿದ್ರೆ ಹಾವು ಹಾಕೊಂಡಂಗೆ ಐತೆ ಸರ್. ಈಗ ಯಾರ್ಯಾರೋ ಏನಾರು ಮಾಡ್ತಾರೆ ಸರ್. ಈಗ ಅವಾಗಿಂದ ಎದ್ದ ಸರ್ ನಮ್ಮನ್ನ ಮೊನ್ನೆ MP ಎಲೆಕ್ಷನ್ದಾಗ ಒಬ್ರು ಒಂದು ಫೋನ್ ಮಾಡಿ ಕರೀಲಿ ನಮ್ಮನ್ನ ಇಲೆಕ್ಷನ್ ಬರ್ರಿ ಅಂತೇಳಿ. ಮತ್ತು ನಾವು ಅನಿವಾರ್ಯ ಕಾಂಗ್ರೆಸ್ ಬಂದು ನಮ್ಮ ಕಡೆ ನಾವು ಕಾಂಗ್ರೆಸ್ ಮಾಡಿದ್ವಿ. ಇಲ್ಲ ನಾವು ಅಡ್ಡಾಡಿ ಕಾಂಗ್ರೆಸ್ ಮಾಡಿದ್ವಿ. ಅಲ್ಲ ಒಬ್ಬನ ಕಾಂಗ್ರೆಸ್ ಮಾಡಿಬಿಡ್ರಿ ನಾವು. ಅದು ಮಾಡೇ ಮಾಡಿಲ್ಲ ಅಂತ ಹೇಳಿದ್ರೆ ದೇವ್ರಿಗೆ ಮೆಚ್ಚುವಲ್ಲ ಅದಕ್ಕೆ. ಅವಾಗ ನಿಮ್ಮ ನಿಲುವು ಕಾಂಗ್ರೆಸ್ ಕಡೆ ಹೌದ್ರಿ ಆಯ್ತು. ಹೌದ್ರಿ. ಸರಿ, ಈ ಮುಂಬರ್ತಾರಂತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೆಲವೊಂದಿಷ್ಟು ದಿನ ಹಿಂದೆಗಡೆ ಹೇಳ್ತಾ ಇದ್ರು ವಿಧಾನಸಭೆಗಿಂತ ಮುಂಚೆ ಬರುತ್ತೆ, ನಂತರ ಬರುತ್ತೆ ಅಂತ ಹೇಳಿದ್ರು. MP ಗಿಂತ ಮುಂಚೆ ಬರುತ್ತೆ, MP ನಂತರ ಬರುತ್ತೆ ಅಂತ ಹೇಳಿದ್ರು. ಅಥವಾ ಇದೇ ಕೋಡ್ ಆಫ್ ಕಂಡಕ್ಟ್ ನಲ್ಲಿ ಬರುತ್ತೆ ಅಂತ ಹೇಳಿದ್ರು ಕೂಡ ಬದಲಿಲ್ಲ. ಈಗ ರಿಸಲ್ಟ್ ನಂತರ ಬರುತ್ತೆ ಅಂತೇಳಿ ಕೆಲವೊಂದಿಷ್ಟು ಮೆಸೇಜ್ಗಳನ್ನು ಹರಿದಾಡ್ತಾ ಇದ್ದಾವೆ. ಆದ್ರೆ ಈ ಚುನಾವಣೆಯಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನಿದೆ? ZPTP ಚುನಾವಣೆ ಬಗ್ಗೆ. ನಾವಂತೂ ಕಾಂಗ್ರೆಸ್ ಟಿಕೆಟ್ ಯಾರು ತೊಂಬತ್ತಾರ್ರಿ ಅವ್ರಿಗೆ ತನುಮನ ದರದಿಂದ 4 ದುಡ್ಡು ಕೊಟ್ಟ 4 ಮಂದಿ ಕಾಲು ಬಿದ್ದು ಓಟ್ ಹಾಕ್ತೇವ್ರಿ ನಾವು. BJPಗೆ ಹೊಳ್ಳಿ ಹೋಗೋ ಮಾತಾಡ್ತಾರೆ ನಮಗೆ. ಮತ್ತೆ ಇನ್ನೂವರೆಗೆ ನಿಮ್ಮ ಅವರು ಕಾಂಗ್ರೆಸ್ ನಲ್ಲಿ ಸೇರ್ಲಿಲ್ಲ. ಕಾಂಗ್ರೆಸ್ ಸೇರಾಕ್ ಹೋಗಿದ್ದೆ ಸರ್ ಅವ್ರು. ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರ್ ಭೇಟಿ ಆಗಿದ್ರು. 18-19 ಡೇಟ್ ಕೊಟ್ಟಿದ್ರಿ ಅವರು. ಅಷ್ಟೊತ್ತಿಗೆ ರಾಜ್ಯಾಧ್ಯಕ್ಷದ ಯಡಿಯೂರಪ್ಪ ಮಗ ಅಂದಲ್ರಿ ವಿಜೇಂದ್ರ ಅವರು. ಅವಾಗ ಮತ್ತೆ ಸಂಬಂಧ ಹಿಡ್ಕೊಂಡು ಗೌಡ ಸ್ಟಾಪ್ ಆಡ್ತಾರೆ ಅವ್ರು. ಸಿದ್ದರಾಮಯ್ಯ ಕವಿ 18-19 ಫಿಕ್ಸ್ ಆಗಿ ಡೇಟ್ ರೀ. ಅವ್ರು ವಿಜೇಂದ್ರ ಬ್ಯಾಡ ಅಂತ ಇದಕ್ಕೆ ಅಷ್ಟು ಸ್ಟಾಪ್ ಉಳಿತಾರೆ. ಈಗ ನಾವಂತೂ ಹೊಳ್ಳಿ BJP ಹೋಗೋ ಪ್ರಶ್ನೆ ಇಲ್ಲ ಸರ್. ಮತ್ತೆ ನೀವು ಕಲಿಮಣಿಯವರು ಎಲ್ಲಿ ಉಳಿದ್ರು? ನಾ ಕಾಂಗ್ರೆಸ್ ಅಂತ ಇದ್ದೀನಿ. ಕಾಂಗ್ರೆಸ್ ಇಂದ ತರಸಾಗುಳಿದ್ರಿ? ಹೌದು, ಕಾಂಗ್ರೆಸ್ ಅಡ್ಡಾಡಿ ಮಾಡಿ ಮುಂದವ್ರು ಕಾಂಗ್ರೆಸ್ ಮಾಡ್ತೀವಿ ನಾವು. ಒಂದು ವೇಳೆ ಮುಂದೆ ಕಾಂಗ್ರೆಸ್ ನಿಂದ ನಿಮಗೆ ಟಿಕೆಟ್ ಅವಕಾಶ ಸಿಕ್ಕರೆ ಅಥವಾ ನೀವು ಬ್ಯಾಡ್ ಅಂದ್ರೂ ಕೂಡ ನಿಮಗೆ ಬಂದ್ರೆ ಒಲದು ಬಂದ್ರೆ ಅವಾಗ ನೀವು ಏನ್ ಮಾಡಬಹುದು? ನಾನು ZP ಮಾಡಕ್ ಹೋಗ್ಲಿ ಅಂತ ಹೇಳಿ ಸರ್. ಈಗ ಜಿಲ್ಲಾ ಪಂಚಾಯತಿ ಕುಶಾಲರ ಮೊನ್ನೆ ಅಭಿವೃದ್ಧಿ ಕ್ಷೇತ್ರ ಕುಶಾಲ ಮಾಡಿ ಸರ್. ನನಗೆ ಒಂದು 8-10 ಮಂದಿ ಕೇರ್ ಅವಾಗ ಒಂದು 2 months ಬ್ಯಾಕ್. ಇಲ್ಲ ನೀವು ನಮ್ಮ ZP ನಿಲ್ಬೇಕ್ರಿ ಅಂತೇಳಿ. ಬ್ಯಾಡಪ್ಪ ಯಾರು ನಿಲ್ರಿ ನಾವು ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಗೆಲ್ಲಿಸ್ತಾನೆ ಅಂತ ಹೇಳಿ. ನಮ್ಮ ಓಟ್ರವು 4 ದುಡ್ಡು ಕೊಟ್ಟವ್ರು ನಿಮ್ಗೆ ಯಾರು ಗೆಲ್ಲಿಸ್ತಾನೆ, ನಾನು ಗೆಲ್ಲಂಗಿಲ್ಲ ಅಂತ ಹೇಳಿ. ಇಲ್ಲ ನಿಮ್ಮ ಹೆಸರಿಗೆ ಕೇಳತ್ತಿಲ್ಲ ಅಂದ್ರೆ ನಾನು ZP ಮಾಡೋಲ್ಲ ಅಂತ ಹೇಳಿದ್ರಿ. ಇವತ್ತು ನಾಳೆ ಅಷ್ಟ ಕಲಗಟ್ಟಿ MLA ಟಿಕೆಟ್ ಕೇಳ್ತಾರೆ ಸರ್. ಕಾಂಗ್ರೆಸ್ ಇರಲಿ JDS ಇರಲಿ ಯಾವುದೋ ಆಗಿರ್ಲಿ ಒಟ್ಟು ಕೇಳ್ತೀನಿ ನಾ. ಶಾಸಕರ ಕನಸು ಅನ್ನೋದಕ್ಕಿಂತ ಅಲ್ಲಿಯ ಒಂದು ಮತದಾರ ಬೇಡಿಕೆಗಳನ್ನು ಈಡೇರಿಸುವುದರಲ್ಲಿ ಯಶಸ್ವಿ ಆಗ್ತೀರಿ. ಕೇಳ್ಬೇಕಂತ ಮಾಡ್ಯಾವ ಸರ್. ಇನ್ನೂ ಅಧಿಕೃತ ಅಲ್ಲ ಅವತ್ತು ಮನಸ್ಸಿನಲ್ಲಿದ್ದಂತ ಮಾತು. ಆ ಮಾತು ಇವತ್ತು News 43 ಇಂಡಿಯಾ ಮುಖಾಂತರ ಹೊರಗೆ ಬಿದ್ದಿದೆ. ನನಗೆ ಚಿಕ್ಕನಗೌಡ ಸರ್ 2 ಸಲ ಪ್ರೆಸ್ ಮೀಟ್ ಮಾಡಂತ ಹೇಳಿ ಸರ್ ಮೊನ್ನೆ ನನಗೆ. ಎಲ್ಲ MLA ಗಿಂತ ಮುಂಚೆಗ್ರಿ ಕಲಗಟ್ಟಿಯಾಗ ನಾನು ಮುಂದಿನ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಅಂತೇಳಿ ನಾನು ನಮ್ಮ ಅವ್ರಿಗೆ ಹೇಳಿದೆ. ಪ್ರೆಸ್ ಮೀಟ್ ಮಾಡಿದ್ರೆ ಹಿಂದೆ ಸರಿಯಂಗಿಲ್ಲ ಅಂತ ಹೇಳಿದೆ. ಪ್ರೆಸ್ ಮೀಟ್ ಮಾಡಿ ಹಿಂದೆ ಸರಿಯಂಗಿಲ್ಲ, ಎಲೆಕ್ಷನ್ ಮಾಡೋಣ ಅಂದೆ. ಅವಾಗ ಸ್ವಲ್ಪ ನಮ್ಮ ಅವ್ರು ಸುಮ್ಮನಾದ್ರೆ ಸುಮ್ಮನೆ ಆಗ್ಬಿಟ್ಟೆ. ಹಾಗಾದ್ರೆ ಕಲಗಟಗಿಯ ಭಾವಿ ಶಾಸಕರು ಅನ್ನೋದಕ್ಕಿಂತ ಕಲಗಟಗಿಯ ಕನಸಿನ ಶಾಸಕರು ಕಳ್ಳಿಮನಿಯವರು ಅಂತ ನನ್ನ News 43 ಇಂಡಿಯಾ ಮುಖಾಂತರ ನಾನು ಅನ್ಕೊಂತೇನೆ. ಇದಕ್ಕೆ ನೀವೇನ? ಜನರ ಏನು ತೀರ್ಮಾನ ತಿಳಿಬೇಕು ಸರ್. ಜನರು ಬಂದು ಒತ್ತಾಯ ಮಾಡಕತ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯವ್ರು ಹೇಳಿ ಸರ್,
ಇಲೆಕ್ಷನ್ ಊರಿಗೆ ಹೋಗ್ಕೊಂತೀವಿ ನಮ್ಮ ಮನೆಯವ್ರು. ಹಾ. ಅದು ಹಂಗ ಆಕಾಂಕ್ಷಿ ಬಂತ ಆರಿಸಿ ಬಂದ್ರೆ ಹೌದು ಅವ್ರ ಹಣೆ ಬರ್ಸ ಅಧ್ಯಕ್ಷರು ಅವ್ರು. ಅಂದ್ರೆ ಇಲೆಕ್ಷನ್ ಊರಿಗೆ ಹೋಗ್ಕೊಂತಾರ ಹೌದು ಹೌದು ಅಂತಾರ ಅಧ್ಯಕ್ಷರು ಅವ್ರು. ಹೌದು. ಈಗ ಇಲ್ಲಿ ಜಡ್ಪಿ ಮತ್ತೊಬ್ಬರ ಗೆಲ್ಲಿಸ್ತೀನಿ ಅನ್ನೋರು ನಿಮಗೆ ಮತದಾರ ಗೆಲ್ಲಿಸಿ ವಿಧಾನಸೌಧ ಕಳಿಸಿ ಬಿಟ್ರಂದ್ರೆ ನಾವಂತೂ ನಮ್ಮ ಸೇವಾ ಸರಿ. ಮಾಡ್ಕೊಂತ ಕಲಗಡಗಿಯ ಕನಸು ಕಾಣ್ತಾ ಇರುವಂತ ಮತ್ತು ಕಲಗಡಗಿಯ ಜನರಿಗೆ ಒಂದು ಹೊಸ ಮುಖ ಬದಲಾವಣೆ ಕಡೆ ಹೋಗ್ತಾ ಇದೆ. ನಾನೀಗ ವಿಧಾನಸಭೆ ಅಂದ ತಕ್ಷಣ ಕಲಗಡಗಿ ವಿಧಾನಸಭೆ ಕಡೆ ಹೋಗ್ತಾ ಇದ್ದೇನೆ. ಹ್ಞೂ ಹೊಸ ಮುಖ ಬದಲಾವಣೆ ಕಡೆ ಬರ್ತಾ ಇದೆ. ಆ ಹೊಸ ಮುಖ ಬದಲಾವಣೆಯಲ್ಲಿ ಕಳ್ಳಿಮನಿಯವರು ಯಶಸ್ವಿ ಆಗಬಹುದಾ ಮತ್ತು ಅಲ್ಲಿಯ ಮತದಾರರು ಮಾವಾರಗೆ ಯಾವ ರೀತಿ 2 ಬಾರಿ ಕೈ ಹಿಡಿದಿದ್ರು ಅದೇ ರೀತಿ ಕಳ್ಳಿಮನಿಯವರಿಗೆ ಕೈ ಹಿಡಿತಾರ? ಅದು ನಾ ಹಿಂಗೆ ಕಾರ್ಯಕರ್ತರಿಗೆ ಬಿಟ್ಟಿದ್ದ ಅದು. ನಾವಂತೂ ಅಲ್ಲಿ ಭಾಳ ಮಂದಿ ನಮ್ಮ ಕೇಳಕತ್ತರಿಗೆ ಅಲ್ಲಿ 4 ವರ್ಷದಿಂದ ನಮ್ಮನ್ನ MLA ಟಿಕೆಟ್ ತೊಗೊಂಬರಿ MLA ಟಿಕೆಟ್ ತೊಗೊಂಬರಿ ಅಂತೇಳಿ 4 ವರ್ಷದಿಂದ ನಮ್ಗೆ ಗಂಟು ಬಿದ್ದ ಸರ್ ಮಂದಿ. ನಾವು ಚಿಕ್ಕನಗೌಡ ನಮ್ಮನ್ನು ಬೆಳೆಸ್ತಾರೆ ಸರ್. ಹೌದು ಹೌದು. ಅವ್ರು ಬಿಟ್ಟು ಮುಂದೆ ಹೋಗಲ್ಲ ಅಂತೀಯ. ರಾಜಕೀಯ ಗುರು ಇದ್ದಂತ ನಿಮ್ಮ ಚಿಕ್ಕನಗೌಡರು ಅವರ ಮಾವಾರು ಎರಡನೇ ವಿಷಯ, ಮೊದಲನೇ ಗುರು ನಮ್ಮ ಗುರು ರಾಜಕೀಯ ಗುರು ಅವರ ಸರ್. ಎಸ್ ಎಸ್ ಹೊಲ್ಲಾಗಿದ್ದಾರ ನಾವು ಕರ್ಕೊಂಬಂದು ಬೆಳೆಯರ್ ಬೇಕಾದ ಹಾಕ್ತಾರೆ ಚಿಕ್ಕನಗೌಡ್ರ ನಮ್ಮನ್ನ. ಹೌದು, ಲಪಾಟಿ ಹುಟ್ಟಿದವನ್ನ ರಾಜಕೀಯ ಟವಾಲ್ ಹಾಕಿದಾರ ಅವರು. ಹೌದ್ರಿ. ಅವ್ರು ಬಿಟ್ಟು ನಾವು ಅಲ್ಲಿ ಹೋಗಿದ್ರೆ ನಾನು ದೇವ್ರ ಮೆಚ್ಚೋಲ್ಲ ಒಲ್ಲೆ ಅಂತ ಇದ್ದೀರಿ. ಸರಿ ಸರ್, ಕಲಗಡಗಿಯಿಂದ ತಾವು ಸ್ಪರ್ಧೆ ಮಾಡ್ಬೇಕಂತ ಕನಸು ಕಟ್ಕೊಂಡಿರಿ. ಹೌನ್ರಿ. ಇದು ಕನಸು ನಿಮ್ದು ಅನ್ನೋದಕ್ಕಿಂತ ಅಲ್ಲಿಯ ನಿಮ್ಮ ಅಭಿಮಾನಿ ಬಳಗದವರು, ಅಲ್ಲಿಯ ಮತದಾರರ ಮತ್ತು ನಿಮ್ಮ ಮಾವಾರ ಫಾಲೋವರ್ಸರು ಮತ್ತು ನಿಮ್ಮ ಮಾವಾರ ಜೊತೆ ರಾಜಕೀಯ ಮಾಡಿದಂತ ಕೆಲವೊಂದಷ್ಟು ಹಿರಿಯರ ಮಾತುಗಳನ್ನು ಕೂಡ ಕಳ್ಳಿಮನಿಯವರ ಮೇಲೆ ಬರ್ತಾ ಇದೆ. ಆದ್ರೆ ಅಲ್ಲಿ ಪ್ರಭಾವಿ ನಾಯಕ ಸಂತೋಷ್ ಲಾಡ್ 2 ಬಾರಿ ಮಿನಿಸ್ಟರ್ ಆದಂತವ್ರು, 4 ಬಾರಿ ಸ್ಪರ್ಧೆ ಮಾಡಿದಂತವ್ರು, 3 ಬಾರಿ ಶಾಸಕರಾದಂತವ್ರು. 1 ಬಾರಿ ಸೊಂಡೂರಲ್ಲಿ 2008ರಲ್ಲಿ, ಇಲ್ಲಿ 2008ರಿಂದ ಅಲ್ಲಿ 4ರಿಂದ 8ರವರೆಗೆ, ಇಲ್ಲಿ 8ರಿಂದ 18ರವರೆಗೆ ಬಂದಿದ್ದು. 18ರಲ್ಲಿ ಪ್ರವಾಹ ಸೋತು 23ರಿಂದ ಈಗ 28ರವರೆಗೆ ಬರ್ತಾ ಇರುವಂತವ್ರು. ಇನ್ನು 28ಗೆ ಬಂದಿಲ್ಲ, 24ರಿಗೆ ಬಂದಂತವ್ರು ಶಾಸಕರು. ಅದೇ ಪಕ್ಷದಿಂದ ಒಂದು ವೇಳೆ ನೀವು ಕೇಳಿಕೆ ಸಿದ್ಧರಾದ್ರೆ ಅಥವಾ ಭಾರತೀಯ ಜನತಾ ಪಕ್ಷದಿಂದ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಕಾಂಗ್ರೆಸ್ ಟಿಕೆಟ್ ವಂಚಿತಗೊಂಡಿರ್ತಕ್ಕಂಥ ನಾಗರಾಜ್ ಚಬ್ಬಿ ಅವ್ರ ಕಡೆ, ಭಾರತೀಯ ಜನತಾ ಪಕ್ಷದಿಂದ ಬೊಮ್ಮಾಯಿ ಅವ್ರ ಜೊತೆ, ಜೋಶಿ ಅವ್ರ ಜೊತೆ ಅತಿ ಹೆಚ್ಚು ಸಂಪರ್ಕ ನಂಟಿಟ್ಕೊಂಡಿರ್ತಕ್ಕಂಥವ್ರು, ಶೆಟ್ಟರ್ ಜೊತೆ ನಂಟಿಟ್ಕೊಂಡಿರ್ತಕ್ಕಂಥವ್ರು ನಾಗರಾಜ್ ಚಬ್ಬಿ ಅವರು. ಅಲ್ಲ, ಒಂದ್ ವಿಷಯ, ನಾಗರಾಜ್ ಚಬ್ಬಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇಟ್ಕೊಂಡು ಅಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ನಾಗರಾಜ್ ಚಬ್ಬಿ ಅವರು ಅಲ್ಲಿ ಟಿಕೆಟ್ ತಗೊಂಡು ಪರಾಭವಗೊಂಡ್ರು. ಪ್ರಥಮ ಬಾರಿಗೆ ವಿಧಾನ ಪರಿಷತ್ ಚುನಾವಣೆ ನಂತರ ಬಂದಿದ್ದು ವಿಧಾನಸಭೆ ಚುನಾವಣೆಗೆ ಅವರು ಬಂದರು. ಹಾಗಾದ್ರೆ JDS ಅಲ್ಲಿ ಪ್ರಭಾವ ಇಲ್ಲ, ಸ್ವತಂತ್ರ ಅಭ್ಯರ್ಥಿಗಳಿಗೆ ಅಷ್ಟು ಮನ ಸಿಗೋದಿಲ್ಲ. ನಿಮ್ದ ನಿಲುವು ನೀವು ಹೆಂಗ್ ಮಾಡಬಹುದು? ತಟಸ್ಥವ ಕಾಂಗ್ರೆಸ್ನಲ್ಲೇ ಇದ್ದೀರಾ. ಈಗ ಬಿಜೆಪಿಯಿಂದ ಕನಸಿನಲ್ಲಿನೂ ಬಿಜೆಪಿ, ನನಸಿನಲ್ಲೂ ಬಿಜೆಪಿ, ಓಡಾಡಿದ್ರು ಬಿಜೆಪಿ, ಬಂದ್ರು ಬಿಜೆಪಿ, ಹೋದ್ರು ಬಿಜೆಪಿ ಅಂದಂತವ್ರು ಕಾಂಗ್ರೆಸ್ ಕಡೆ ಬಂದ್ರಿ. ಈಗ ವಿಧಾನಸಭೆಗೆ ಹೆಂಗ್ ಹೋಗಬಹುದು ಸರ್? ಇವತ್ತಿನ ಬಗ್ಗೆ ಏನು ಮಾತಾಡೋದು ನಾನು, ಚುನಾವಣೆ ಬಂದಾಗ ಹೇಳ್ತೇನೆ ಸರ್. ನಾನು ಆ ಸಂದರ್ಭ ಇವತ್ತಿನ ಟೈಮ್ ನಾಳೆ ಇರೋದಿಲ್ಲ. ಹೌದು, ನಾಳೆ ಟೈಮ್ ನಾಡ್ದಿರೋದಿಲ್ಲ. ಅದು ಅವತ್ತಿನ ಟೈಮ್ದಾಗ ಹೆಂಗ ತಿರುಗುತ್ತದೆ ಗೊತ್ತಾಗ ಸರ್. ಅವತ್ತು ಆ ವಿಷಯ ಹೇಳ್ತೀನಿ. ಇವತ್ತು ಏನೋ ಮಾಡ್ಬೇಕಂತ ಮಾಡೈತಿರ್ತದೆ ಸರ್. ಇವತ್ತಿಗೆ ಮಾಡ್ಬೇಕಂತ ಹೇಳಿದ್ರೆ ಮಾಡೇ ಹೋಗ್ತಾರೆ ಮನೆಗೆ. ಅದು ಮಿಸ್ ಆಗಬಾರ್ದು ನನ್ನ ತೀರಿ. ಯಾವ್ದಾರು ಕೆಲಸಕ್ಕೆ ಇವತ್ತು ಬಂದಿಲ್ಲ ನಾನು, ಈ ಕೆಲಸಕ್ಕೆ ಬಂದ್ರೆ ಮಾಡೇ ಹೋಗ್ತಾರೆ ಒಟ್ಟ. ನನ್ನ ಸ್ವಭಾವ ಇದು. ಅರ್ಧಂಬರ್ಧ ಮಾಡಿ ನನ್ನ ಹೆಸರು ಹೇಳಾಕತ್ತೀನಿ. ಕೈ ಹಾಕಿದ್ರೆ ಯಾವತ್ತಕ್ಕೆ ಬಿಡೋದಿಲ್ಲ, ಬಿಡೋದೇ ಇಲ್ಲ. ಗಾಡಿ ಎತ್ತು ಬೇಕಾದಿಲ್ಲ, ಸರಿಯದೇ ಮಾತಿಲ್ಲ, ಸರಿಯಂಗೆ ಇಲ್ಲ, ಬೇಕಾದಿಲ್ಲ. ಅದು ನಾ ಮುಗಿಸಿ ಹೋಗ್ತಾನೆ ಕೆಲಸ. ಹಿಂಗಾಗಿ ಎಲ್ಲರೂ ಕಳ್ಳಿಮೀನ ಅಂತಾರೆ. ಅರ್ಧಂಬರ್ಧ ಮಾಡಿ ನಾನು ಯಾರು ವಿಶ್ವಾಸ ತೊಗೊಂತಿಲ್ಲ. ಬಟ್ ನಿಮ್ಮ ಮತಕ್ಷೇತ್ರ ಕೇಳಿ ಸರ್, ಕಲಗಟ್ಟಿಗೆ ಆಯ್ತು. ನಾ ಹೆಚ್ಚಿಗೆ ಕುಂದಗೋಳಕ್ಕೆ ನಮ್ಮ ಮಾವರು MLA ಇದ್ರು ಕಲಗಟ್ಟಿ ಸಂಪರ್ಕ ಬಾರ್ತಾರೆ ನನಗೆ. ಗೌಡ್ರು ಕುಂದಗೋಳಕ್ಕೆ MLA ಇದ್ರು ನನ್ನ ಕಲಗಟ್ಟಿ ಸಂಪರ್ಕ ಬಾರ್ತಾರೆ. 85ರಿಂದ ಸಂಪರ್ಕ ಐತೆ ಸರ್ ನಂದಲ್ಲಿ. 1985 ಸರ್. ಅವಾಗಿಂದ ಸಂಪರ್ಕ ಐತೆ ಸರ್. ನಾನು ಬಿಳಿವಲ್ಲಿ ಇರಾಕ್ ಹೋಗಿದ್ದೆ ಅಲ್ಲಿ. ಕೂಡ್ಲಿಗೆ ಸಂಗಮೇಶ್ವರ ಐತಲ್ರಿ, ಬತ್ತದಿಲ್ಲ. ಬೆಳೆ ತಂದು ಈ ಕಡೆ ಮಾಡ್ತಿದ್ವಿ ನಾವು. ಕಮ್ತಾ ಅದು ಬಣಿಯು ಒಚ್ಚಲಿಕ್ಕೆ ಈಗ ಟ್ರ್ಯಾಕ್ಟರ್ ನಲ್ಲಿ ಈಗ ಟಾಟಾಸ್ ನಲ್ಲಿ ತಗೊಂಬಂದು ಮಾರ್ತಾರ ಹೊರಗಟ್ಲೆ, ಅವ್ ನೀವು ಟ್ರ್ಯಾಕ್ಟರ್ ತಗೊಂಡ್ ಮಾಡ್ತೀರಿ. ಅವಾಗಿಂದ ಸಂಪರ್ಕ ಐತೆ ನನಗೆ. ಅವತ್ತಿನ ಸಂಪರ್ಕ ಇವತ್ತಿಗೆ ಬಿಟ್ಟಿಲ್ಲ. ಅದು ನಮ್ಗೆ ಚುನಾವಣೆ ಪ್ಲಸ್ ಸರ್. ಮತ್ತೆ ನಮ್ಗೆ ಅವಾಗಿನ ರೈತಾಪಿಗೆ ಸಂಪರ್ಕ ಇದ್ದದ್ದು ರಾಜಕೀಯಕ್ಕೆ ಪ್ಲಸ್ ಆಯ್ತು. ಆತ್ರಿ. ಎಸ್ ಸರ್, ಕಲಗಡಗಿಯ ಭಾವಿ ಶಾಸಕರಾಗಿ, ಕಲಗಡಗಿಯ ಕನಸಿನ ಶಾಸಕರಾಗಿ ಮತ್ತು ಕಲಗಡಗಿಯ ಮತ್ತೊಂದು ರೀತಿಯಲ್ಲಿ ನೀವು ನಿಮ್ಮ ಮಾವರು ಕಲಗಡಗಿಯಲ್ಲಿ ಯಾವುದೇ ರೀತಿಯಾಗಿ ಕಲಗಡಗಿ ಎಲ್ಲಿದೆ ಅಂತೇಳಿ ಅಲ್ಲಿಯ ಜನರಿಗೆ ಮತ್ತು ಹೊರಗಿನ ಜನರಿಗೆ ಗೊತ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಶಾಸಕರಾಗಿ ಬದಲಾವಣೆ ಮಾಡಿದ್ರು. ನಂತರ ನೀವು ಜಡ್ಪಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನೀವು ಅದರಗುಂಚಿಯಿಂದ ನೀವು ಬದಲಾವಣೆ ಮಾಡಿದ್ರಿ.
ಈ ರಾಜಕೀಯ ಬೆಳವಣಿಗೆಯಲ್ಲಿ ಈಗಿನ ಯುವಕರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ರಾಜಕೀಯ ವಿಷಯದಲ್ಲಿ ನೀವು? ಸರ್ ನಾವು ಆತು ನಮ್ಮ ಮಾವರಾತ್ರಿ ಕಲಗಡಿ ತಾಲೂಕಿನ ಜನ ಯಾವತ್ತೂ ಮಾಡಿಲ್ಲ ಸರ್ ನಾವು. ಯಾಕಂದ್ರೆ ನಮ್ಮನ್ನ ಬೆಂಗಳೂರು ಮಠ ವಿಧಾನಸಭಾ ಕಳಿಸ್ತಾರೆ ಕಲಗಡಿ ತಾಲೂಕಿನ ಜನ. ಹೌದು. ಆ ಮತದಾರರಿಗೆ ಫಸ್ಟಿಗೆ ಕರೆದಂದು ಹೇಳ್ತಾರೆ ನಾ ಹ್ಮ್. ಚಿಕ್ಕನಗೌಡ್ರ ಹತ್ರ ನಾವು ಆತ್ರಿ ಹ್ಮ್. ಫಸ್ಟ್ ಕಲಗಡಿ ತಾಲೂಕಿನ ಮಂದಿ ಯಾವತ್ತೂ ಮಾಡಿದಿಲ್ಲ ನಾವು. ಹ್ಮ್. ಈಗಿನ ಯುವ ಜನತೆ ಐತಲ್ರಿ ಅದು ಕೆಲವೊಮ್ಮೆ ಹಿಂಗೆ ಹೋಕಾರ ರಾಜಕಾರಣ ಅಂದ್ರೆ ತಮಗೂ ಗೊತ್ತೈತೆ ರೀ. ಅದು ಗೊತ್ತು. ನಿಂತು ನೀರಲ್ಲ, ಹರಿ ನೀರು ಹರಿಯುವಂತ ನೀರು ನಿಂತಾರ ಹಾಡಾಕೈತ್ರಿ ಅದು ಹೌದು. ಹರಿದೋದ ತಿಳಿ ಹಾಕೈತಿ ಮುಂದೆ. ತಿಳಿ ಹಾಕತಿ, ವಾಸನೆನೂ ಬರೋದಿಲ್ಲ. ಹೌದು ಒಂದ ಕಡೆ ನಿಂತಂದ್ರೆ ಹೊಲಸಾಕೈತ್ರಿ ಅದು. ಹೊಲಸು ಆಕೈತಿ, ಇಲ್ಲ ಬದ ಸ್ಮೆಲ್ಗಳನ್ನು ಹುಡ್ತಾವು, ಇಲ್ಲ ಬದ ರೋಗಗಳನ್ನು ಪ್ರಾರಂಭವಾಗ್ತಾವ. ಸರಿ ಸರ್, ನಾನು ಕೊನೆ ಹಂತದಲ್ಲಿದ್ದೇನೆ. ನಿಮ್ದು ಸಮಯ ವಿಚಾರ ಮಾಡುತ್ತಾ ನಾನು ಕೊನೆ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಈ ವಿಧಾನಸಭೆ ಚುನಾವಣೆಯಲ್ಲಿ 135 ಸ್ಥಾನ ಪಡೆದಿರ್ತಕ್ಕಂಥ ಈಗಿನ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅದೇ ಸ್ಟೈಲ್ನಲ್ಲಿ ಅದೇ ಗ್ಯಾರಂಟಿಯಲ್ಲಿ MP ಚುನಾವಣೆ ಮೋದಿ ಗ್ಯಾರಂಟಿ ಬಗ್ಗೆ ನಾವು ಹೇಳೋದು ನೋಡ್ತಾರೆ. ಹ್ಮ್. ಮೋದಿಯ ಗ್ಯಾರಂಟಿಗಿಂತ ಹ್ಮ್. ಇಲ್ಲಿ ನಮ್ಮ ಕ್ಷೇತ್ರ ಧಾರವಾಡ ಜಿಲ್ಲೆದ ಸಂಸದರು ಯಾರು ಜೋಶಿ ಅವರು ಅವ್ರ ಕೊಡುಗೆ ಏನಂತ ಕೇಳ್ತಾನೆ. ಹೌದು. ಎಲ್ಲಾರು ಮೋದಿಯವ್ರ ಮೆಸೇಜ್ ಎಕ್ಸಾಂಪಲ್ ಈಗ ನನ್ನ ಮಗಳು ಕೊಡ್ಬೇಕಂದ್ ಮಾಡ್ಯಾನ. ಹ್ಮ್. ಹುಡುಗ ನೋಡಿ ಕನ್ಯೆ ಕೊಡ್ಲಿ, ಅವ್ರ ಅಪ್ಪ ಅವ್ರ ಕನ್ಯೆ ಹುಡುಗ ನೋಡಿ ಕನ್ನೆ ಕೊಡ್ಬೇಕು. ಮತ್ತೆ ಹುಡುಗ ಚಲೋ ಇದ್ರೆ ಹುಡುಗಿ ಜೀವನ ಚಲೋ ಆಕೈತಿ. ನಿಮ್ದು ಅರ್ಥ ಏನಂದ್ರೆ ಇಲ್ಲಿ ಸಂಸದರು ಮಾಡಿದ್ದೇನಂದ್ ನೋಡಿದ್ರೆ ಅದ್ರ ಮೇಲೆ ಓಟ್ ಕೊಡ್ಬೇಕನ್ನೋದು ಅರ್ಥ ಆಯ್ತು. ಹೌದ್ರಿ, ಅವ್ರ ಕೊಡುಗೆ ಏನ ಬರೇ ಮೋದಿ ಅಂದ್ರೆ ಮೋದಿ ಇನ್ನೂ 2 ಸಲ ಪ್ರಧಾನ ಮಂತ್ರಿ ಅದಕ್ಕೆ ನಂದು ಹೇಳ್ಬೇಕಲ್ಲ. ಇವ್ರ ಕೊಡುಗೆ ಏನ್ರಿ ಜೋಶಿ ಅವ್ರದ್ದು ಅದನ್ನ ಬೇಕಲ್ಲ, ಅದನ್ನ ಹೇಳ್ಬೇಕಿಲ್ರಿ ಅವ್ರು. ಹೌದು, ಅದನ್ನ ಹೇಳ್ಬೇಕು ನಾ ಹಿಂಗ ನಾವು. ಅವ್ರು ಹೇಳ್ತಾರ ನಾ ಫ್ಲೈ ಓವರ್ ತಂದಿದ್ದೇನೆ, ತ್ರಿಬಲ್ IIT ತಂದಿದ್ದೇನೆ, ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಡೆವಲಪ್ಮೆಂಟ್ ತಂದಿದ್ದೇನೆ. ನಾವು ಮಾಡಿದಷ್ಟು ಡೆವಲಪ್ಮೆಂಟ್ 10 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ರೆ ಅವ್ರ ಕೈಲಿ ಆಗಲಿಲ್ಲ. ನಮ್ಮ ಈ 10 ಸರ್ಕಾರದ NDA ಸರ್ಕಾರದಲ್ಲಿ ನಾವು BJP ಸರ್ಕಾರದಿಂದ ಆಗಿದೆ ಅಂತ ಹೇಳ್ತಾರಲ್ಲ. ಹುಬ್ಳಿಯಾಗ ಅಡ್ಡಾಡ್ ನೋಡ್ರಿ ಫ್ಲೈ ಓವರ್ ಹೆಂಗ ಎಷ್ಟು ರೋಡ್ ಅದಕ್ಕೆಟ್ಟವು ಮನ್ ದೊಡ್ಡ ಮಳೆ ಆಸರ ಎಲ್ಲಾ ಕಾಂಪ್ಲೆಕ್ಸ್ ತುಂಬಾ ನೀರು ಹೋಗ್ರಿ. ಹೌದು ಹೌದು. ಇವ್ರು ಮಾಡೋದು ಎದಕ್ರಿ ಫ್ಲೈ ಓವರ್ ಅದ ಹೌದು. ಇದನ್ನ ಮಾಡಿದ್ರಿ ಚಿಗರಿ ಬಸ್ ಮಾಡಿದ್ರು ಅವ್ರು. ಇದನ್ನ ಮಾಡೋಕ್ಕಿಂತ ಮುಂಚೆಕ ಫ್ಲೈ ಓವರ್ ಮಾಡ್ಬೇಕೈತಲ್ರಿ ಚಿಗರಿಗ. ಮತ್ತ ಅದನ್ನ ಹದಗೆಡ್ಸಿ ಇದನ್ನ ಮಾಡಾಕತ್ರಿ ಈಗ. ಇದಕ್ಕೂ ಅದಕ್ಕೆ ಸರ್ ಮನ್ ಮಳೆ ಆಗಿ ಎಲ್ಲಾ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ನೀರು ಹೋಗ್ಬಿಡ್ರಿ. ಹೌದು. ಕೆಲವು ಜನರೇಟ್ ಹಾಳಾಗುದು ಮನ್ ಜನರು ಎಷ್ಟು ಒದ್ದಾಡ್ತಾರ ಅವಾಗ. ಫ್ಲೈ ಓವರ್ ಎದಕ್ಕೆ ಬೇಕಾಯ್ತು ಈಗ ಅದು? ಹೌದು. ಬೆಂಗಳೂರಾಗ ಮಾಡ್ಯಾರ ಫ್ಲೈ ಓವರ್, ದಿಲ್ಲಿಯಾಗ ಮಾಡ್ಯಾರ, ಅದ್ರಾಗ ಒಂದ್ ರೈತ ಸರ್ ಇಲ್ಲಿ ಇಲ್ಲ ಇಲ್ಲ ಒಟ್ಟ ಇಲ್ಲ. ಹೌದು. ಎಲ್ಲಾ ರೋಡ್ ಹದಗೆಟ್ಬಿಟ್ಟು ಸರ್ ಹುಬ್ಳ್ಯಾಗ. ಹೌದು. ಇದೇ ಇವ್ರ ಕೊಡುಗೆ. ಸರಿ ಸರ್, ಕೊನೆಯದಾಗಿ ಗದಗಪ್ಪ ಕಳಿಮನಿಯವರೇ, ಕಲಘಟಗಿಯ ಭಾವಿ ಶಾಸಕರೇ ಮತ್ತು ಕಲಘಟಗಿಯ ಕನಸಿನ ಅಲ್ಲಿಯ ಮತದಾರರ ಕನಸಿನ ಶಾಸಕರೇ, ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಮುಂಬರ್ತಾ ಇರುವಂತ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಲಿ ಅಥವಾ 4 ವರ್ಷ ನಂತರ ಬರ್ತಾ ಇರುವಂತ ವಿಧಾನಸಭೆ ಚುನಾವಣೆ ಆಗಿರ್ಲಿ ಅಥವಾ 4ನೇ ತಾರೀಕಿಗೆ ಬರ್ತಾ ಇರುವಂತ MP ಚುನಾವಣೆ ರಿಸಲ್ಟ್ಗೆ ಆಗಿರ್ಲಿ, ನಮ್ಮ ಮೀಡಿಯಾ ಮುಖಾಂತರ ತಾವು ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಸರ್ ಜನರ ತೀರ್ಮಾನ ತಲಿಬಾಗಬೇಕು ಸರ್ ನಾವು. ಹೌದು. ಜನ ತೀರ್ಮಾನ ಕೊಟ್ರಿ ಇದಕ್ಕೆ. ಹೌದು. ಅವ್ರ ಜನರ ತೀರ್ಮಾನ ತಲಿಬಾಗಬೇಕು ನಾವು. ಸೋತ್ರು ಅಷ್ಟೇ ಗೆದ್ರು ಅಷ್ಟೇ ರೀ. ಅದಕ್ಕೆ ಅಂತೂ ಯಾರೇನು ಮಾಡಕ್ ಬರ್ ಸರ್. ಈ ಶ್ರಮ ಪಟ್ಟಂಗೆ ಈ ದುಡ್ದಾಗ ಹೊಲ ದುಡ್ತಿರಲ್ರಿ, ಹೌದು, ದುಡ್ದಂಗೆ ಪಗಾರ ಕೊಡ್ತಾನೆ ಸಾವುಕಾರ. ಹೌದು. ಬೆವರು ಸೋಸ್ದಾಗ ದುಡ್ದ ಹಂಗ ರೊಕ್ಕ ಕೊಡಿದ್ರೆ ಸಾವುಕಾರ ಕೊಡೋದಿಲ್ಲ. ಇದು ಹಂಗ ಸರ್, ಶ್ರಮ ಪಟ್ಟಂಗೆ ಫಲ ಕೊಡ್ತಾನೆ ದೇವ್ರ. ಹೌದು 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 ಸರ್. ಹೌದು ಹೌದು. ನಾನು ತಿಂದ ಹೇಳ್ತೇನೆ. ಮತ್ತೆ ಕಲಘಟಗಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಕಲಗಡಿ ಜನರು ಒಂದು ಯಾವತ್ತು ಮುಡಿದು ಅಂತ ಹೇಳ್ತಾರೆ ನಾ. ಕಲಗಡಿ ತಾಲೂಕಿನ ಮಂದಿನ ನಮ್ಮ ರಾಜ್ಯದಾಗ ಗುರುತಿಸ್ತಾರ ಕಲಗಡಿ ತಾಲೂಕಿನ ಮಂದಿ. ಆ ಮತದಾರನ ಯಾವತ್ತೂ ಬಿಡುದಿಲ್ಲ ನಾವು. ರಾಜಕಾರಣ ಮಾಡಿದ್ರು ಸರ ಬಿಟ್ಟರು ಆದ್ರಿ ಅವ್ರಂತೂ ಬಿಡುದಿಲ್ಲ ನಾವು. ನಮ್ಮ ಸಂಪರ್ಕ ಇರೋದು ಅವ್ರು ಕೊಡ್ತಾರೆ. ಸರಿ ಸರ್, ಓಕೆ, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನಮಗೆ ಅವಕಾಶ ಮಾಡಿಕೊಟ್ರಿ. ಮತ್ತೆ ಕಲಘಟಗಿಯ ಮತದಾರರ ಕನಸಿನ ಶಾಸಕರು ಮತ್ತು ನೀವು ಭಾವಿ ಶಾಸಕರಾಗಿ ಆ ಕ್ಷೇತ್ರದಲ್ಲಿ ಭಾವಿ ಶಾಸಕರನ್ನ ಆಗಬೇಕಂತೇಳಿ ನೀವು ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ಮೊದಲಿನಿಂದ 1980ರಿಂದ 1985ರಿಂದ ಬತ್ತು ಹುಲ್ಲಿನ ಏನು ತಗೊಂಡ್ಬಂದು ಇಲ್ಲಿ ಜನರಿಗೆ ಇಲ್ಲಿಯ ವ್ಯಾಪಾರ ಮಾಡಿ ಇಲ್ಲಿ ಜನರಿಗೆ ಏನು ರೈತರಿಗೆ ಕೊಡುವಂತ ಸಹಾಯ ತಾವು ಮಾಡಿದ್ರಿ. ಅವಾಗಿನ ನೆಂಟನ್ನು ಈಗ 2005ರವರೆಗೆ 2025ರವರೆಗೆ ಬಂತು, 24-25 ಬಂತು. ನಿಮ್ಮ ಅವರನ್ನು ಕಲಘಟಗಿಯಿಂದ ಶಾಸಕರು ಮಾಡಿದ್ರು. ಪ್ರತಿಯೊಂದು ಸೇವೆಯನ್ನು ತಾವು ಮಾಡ್ತಾ ಬಂದ್ರಿ. ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ನೀವು ಕೂಡ ಮಾಡಿದ್ರಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ರಿ. ನಿಮ್ಮ ಧರ್ಮ ಪತ್ನಿಯವರೇ ಚುನಾವಣೆಯಿಂದ ನಾವು ಊರಿಗೆ ಹೋಗ್ತೇನೆ ಅನ್ನೋಂಥವರಿಗೆ ನೀವು ಸದಸ್ಯರಾಗಿ ಮಾಡಿ ಜಿಲ್ಲಾ ಪಂಚಾಯತಿ 10 ತಿಂಗಳು ಅನ್ನೋದಕ್ಕಿಂತ 2 ದಿನ ಮುಂಚೆನೆ ಕೂಡ ತಾವು ರಾಜೀನಾಮೆ ಕೊಡಿಸಿ ಮಾತಿನ ಮೇಲೆ ತಟಸ್ಥವಾಗಿ ನಿಲುವು ಮೇಲೆ ಇದ್ದಂತ ಗದಗಪ್ಪ ಕಳಿಮನಿಯವರೇ. ಮತ್ತು ಈ ಸೌಂಡ್ ಅನ್ನು ಕಲಘಟಗಿ ಜನ ವಿಧಾನಸೌಧದಲ್ಲಿ ಕೇಳ್ಬೇಕಂತ
ಕನಸು ಕಾಣ್ತಾ ಇದ್ದಾರೆ. ಆ ಕನಸಿಗೆ ಅತಿ ಶೀಘ್ರದಲ್ಲೇ ಅದು ಯಶಸ್ವಿಯಾಗಲಿ ಅಂತ ಹೇಳುತ್ತಾ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾದ ವಿಶೇಷ ಸಂದರ್ಶನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಜೈ ಹಿಂದ್ ಸರ್.